ನಾಯಕರಿಗೋಸ್ಕರ ಹೊಸಕೋಟೆಯಲ್ಲಿ ಕ್ರಿಶ್ಚಿಯನ್ ಸಮುದಾಯದಿಂದ ಒಂದು ದೊಡ್ಡ ಉಜ್ಜೀವನ ಕೂಟ ಇಟ್ಟಿದೆ. ಸುಮಾರು ಸುಮಾರು 55 ಯವನಸ್ಥರು, ದೊಡ್ಡವರು ಅವೆಲ್ಲ ಹೋಗಿದ್ವಿ. ಆಮೇಲೆ ಹಲ್ಲೆಲೂಯಾ. ತುಂಬಾ ಸಂತೋಷವಾಯಿತು. ಆದ್ರೆ ಸ್ವಲ್ಪ ಅನುಕೂಲ, ನಮಗೆ ಹೋಗುವಂತ ಪ್ರಯಾಣ ಮಾಡುವಂತ ವಾಹನಗಳು ನಮಗೆ ನಾವು ಅನುಕೂಲ ಪ್ರಕಾರ ಸಿಕ್ಕಿಲ್ಲ. ಆದರೂ ಕೂಡ ಮೀಟಿಂಗ್ ಚೆನ್ನಾಗಿತ್ತು. ನಮ್ಮ ಸಹೋದರ ಸಹೋದರಿಗಳೆಲ್ಲ ಬಂದು ಆ ಮಾತಿಗೆ ಬೆಲೆ ಕೊಟ್ಟು ನಿಜವಾಗ್ಲೂ ಆ ಯವನಸ್ಥ ಮಕ್ಕಳು ಚೆನ್ನಾಗಿ ಆಶೀರ್ವದಿಸಲ್ಪಡ್ತಾರೆ. ಆಮೇಲೆ ಬಂದವರು ಗೊತ್ತು, ಈ ತರ ಸೇವಕರು ಒಂದು ಮಾತು ಹೇಳಿದಾಗ ಅದಕ್ಕೆ ವಿಧೇಯರಾಗಿ ದೇವರಿಗೆ ಆಶೀರ್ವದಿಸ್ತಾರೆ. ಯಾಕಷ್ಟು ನಿಮ್ ಮಾತು ಕೇಳಬೇಕು, ಅದಕ್ಕೆ 2 ವಾಕ್ಯ ನೀವು ಬರ್ಕೊಂಡ್ರೆ ಆಮೇಲೆ ಮನೆಗೆ ಹೋಗಿ ಪ್ರಯತ್ನವಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಿ ನೀವು ಮನೆಗೆ ಓದಿಕೊಳ್ಳಿ. ಈ ಪ್ರೇರ ಪುಸ್ತಕ 13ನೇ ಅಧ್ಯಾಯ 17, 18 ವಾಕ್ಯ ನೀವು ಮನೆಗೆ ಹೋಗಿ ಓದಿಕೊಳ್ಳಿ. ರೋಮಪುರದವರು 13ನೇ ಅಧ್ಯಾಯ 1ರಿಂದ 8ವರೆಗೂ ಓದಿ ನೋಡಿಕೊಳ್ಳಿ. ಅಧಿಕಾರಕ್ಕೆ ತಿರುಗಿ ಬೀಳುವರು, ದೇವರಿಗೆ ತಿರುಗಿ ಬೀಳ್ತಾನೆ. ಇಲ್ಲಿ ನಾವು ಹೇಳುವಂತ ಮಾತಿಗೆ ನೀವು ವಿರೋಧವಾಗಿ ನಡೆಯುವಾಗ ದೇವರಿಗೆ ನೀವು ವಿರೋಧವಾಗಿ ನಡೀತಾ ಇದೆ ಅಂತ ಬೈಬಲ್ ಹೇಳ್ತದೆ. ನಾನು ಹೇಳ್ತೇನೆ, ಯಾವಾಗ ಅಧಿಕಾರಕ್ಕೆ ನೀವು ವಿರೋಧವಾಗಿ ನಡೀತೀವಿ ಅಂದರೆ ಪಾಸ್ಟರ್, ಈ ಪಾಸ್ಟರ್ ಪಟ್ಟ ಯಾರು ಕೊಟ್ಟಿರೋದು? ಎಜಿ ಅವರೆಲ್ಲ ಕೊಟ್ಟಿರೋದು ಪಾಸ್ಟರ್ ಪಟ್ಟ, ಅಥವಾ ಗ್ರಾಮಸ್ಥರಲ್ಲ, ಅಥವಾ ಯಾವುದೋ ಒಂದು ರಾಜಕೀಯ ವ್ಯಕ್ತಿ ಅಲ್ಲ. ಈ ಪಟ್ಟ ಕೊಟ್ಟಿರೋದು ಪರಲೋಕದಲ್ಲಿರುವಂತ ತಂದೆ, ನಮ್ಮನ್ನ ಕರೆದಿರೋರು ಪರಲೋಕದಲ್ಲಿರುವಂತ ನನ್ನ ತಂದೆ. ಆಮೇಲೆ ಅದರಿಂದ ಬೈಬಲ್ ಹೇಳ್ತದೆ, ನಿಮ್ಮ ಅಧಿಕಾರಕ್ಕೆ ನೀವು ತಿರುಗಿ ಬೀಳುವಾಗ, ಅವ್ರ ಮಾತಿಗೆ ನೀವು ತಿರುಗಿ ಬೀಳುವಾಗ ದೇವರಿಗೆ ತಿರುಗಿ ಬೀಳ್ತೀಯ ಅಂತ ಅರ್ಥ. ಅದರಿಂದ ನಿಮ್ಮನ್ನು ಎಚ್ಚರಿಸ್ತೇನೆ, ಅದು ಇಟ್ಟು ನೀವು ಪ್ರಾರ್ಥನೆ ಮಾಡಿ. ನಿಮ್ಮಲ್ಲಿ ವಿಧೇಯರಾಗುವಂತ ಗುಣಗಳಿದ್ರೆ ದೇವರಿಗೆ ಸ್ತೋತ್ರ ಮಾಡಿ. ಅಥವಾ ನನ್ನಲ್ಲಿ ಇದು ಯಾವುದು ಇಲ್ಲವೇ ಅಂತ ಇದ್ರೆ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಅವೆಲ್ಲ ಬಿಟ್ಟು ದೇವರೊಂದಿಗೂ ದೇವರ ಸೇವಕರೊಂದಿಗೂ ಒಂದಾಗಲು ನಿನಗೆ ಒಳ್ಳೆಯದು, ನಿನ್ನ ಕುಟುಂಬಕ್ಕೂ ನಿನ್ನ ಮಕ್ಕಳಿಗೂ ಒಳ್ಳೆಯದು. ಓಕೆ, ಹಲ್ಲೆಲೂಯಾ. ಈ ವಾರ ಪೂರ್ತಿ ನಮಗೆ ಇದೆ ಗೊತ್ತು. ಕೊನೆಯ ದಿನ ನಮ್ಮ ಸಭೆಯಲ್ಲಿ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಾದ್ರೆ ಇವತ್ತಾದ್ರೂ ಒಂದು 5 ಮಕ್ಕಳನ್ನ ಕರ್ಕೊಂಡು ಬಿಡಿ. ಇಷ್ಟೆಲ್ಲ ಬೈತಿದ್ದಾರೆ, ಒಂದು 5 ಜನನ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಮಲ್ಲಿ ಒಂದು ಛಲ ಬಂದ್ರೆ ಒಂದು 5 ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡಿ. ಅರ್ಥ ಆಗ್ತದೆಯಾ? ದೇವರು ನಿಮ್ಮನ್ನ ಆಶೀರ್ವಾದ. ಎಲ್ಲ ಎದ್ದು ನಿಂತುಕೊಂಡು ಕತ್ತಲಿಗಾಗಿ ಎಲ್ಲ ಎದ್ದಿನಿಂತುಕೊಂಡು ನಾವು ಕಾಣಿಕೆಗಳನ್ನ ಒಂದು ಆಗಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ನೀ ಎಷ್ಟು ಒಳ್ಳೆಯವ ನನ್ನ ಪ್ರೀತಿಸಿರುವ, ನೀ ಎಷ್ಟು ಒಳ್ಳೆಯವ ನನ್ನ ರಕ್ಷಿಸಿರುವ ಹಾಡನ್ನಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. What
ಅದಕ್ಕೋಸ್ಕರ ಪ್ರಾರ್ಥಿಸ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾಕೆ ಪ್ರಾರ್ಥಿಸ್ಬೇಕಂದ್ರೆ ದೇವರು ಅಷ್ಟು ವರ್ಷಗಳ ಅಂದ್ರೆ 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ನಮ್ಮ ಕುಟುಂಬನ ದೇವರು ನಡೆಸಲು ದೇವರು ಕೃಪೆ ಮಾಡಿದ್ರು. ಆಮೇಲೆ ಅದರಿಂದ ನಾವು ಯಾವಾಗಲೂ ನಮ್ಮ ಮದುವೆ ದಿನ, ಹುಟ್ಟು ಹಬ್ಬ ಬಂದ್ರೆ ದೇವರ ಸಮ್ಮುಖದಲ್ಲಿ ಬಂದು ನಮ್ಮನ್ನ ಸಮರ್ಪಿಸಿ ಪ್ರಾರ್ಥಿಸಿಕೊಳ್ಳೋದು ದೊಡ್ಡ ಅದು ಆಶೀರ್ವಾದ. ಬೇರೆ ಬಂದು ಇವತ್ತು ನಮ್ಮ ಅಕ್ಕ ಮಗಳದ್ದು ಜೆನಿಫರ್ ಅವರು ಅವ್ರದ್ದು ಇವತ್ತು ಹುಟ್ಟಿದವ, ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೀವಿ. ಓಕೆ. ಪರಿಶುದ್ಧ ತಂದೆಯಾದ ದೇವರೇ, ನಿನ್ನ ನಾಮಕ್ಕಾಗಿ ಸ್ತೋತ್ರ ಸ್ವಾಮಿ. ಶೀಲಾ ಜಾನ್ ಪೀಟರ್ ಅವರನ್ನ ಪ್ರೀತಿಸಿ ಎರಡನೇ ಮಗುನ ದಾನವಾಗಿ ಕೊಟ್ಟ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ಇದುವರೆಗೂ ನಿನ್ನ ಕಣ್ಗುಡ್ಡೆಯ ಹಾಗೆ ಈ ಮಗನನ್ನ ಕಾಪಾಡಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮಗುಗೆ ಶುಭ ಕೃಪೆ ಉಂಟಾಗಲಿ ಸ್ವಾಮಿ. ಹುಟ್ಟುಹಬ್ಬವನ್ನು ಆಚರಿಸುವ ಈ ದಿನದಲ್ಲಿ ಅನೇಕ ಗಿಫ್ಟ್ಸ್ ಉಡುಗೊರೆಯನ್ನು ಕೊಡಬಹುದು ಸ್ವಾಮಿ. ಆದರೆ ನಿಮ್ಮ ಮಗುಗೆ ನಿನ್ನ ಕೃಪಾ ದಾನವನ್ನು, ವರದಾನವನ್ನು ಕೊಟ್ಟು ನೀನು ಅಂದಿಸುತ್ತಾನೆ. ಅಭಿಷೇಕಿಸು. ದೇವರ ದಯದಲು ಮನುಷ್ಯರ ದಯದಲು ದಿನಾಲು ಹೆಚ್ಚುತ್ತಾ ಬರಲಿ ಕರ್ತನೆ. ಹೋಗುವಾಗಲೂ ನೀನು ಆಶೀರ್ವದಿಸಲ್ಪಡ್ತೀಯ, ಬರುವಾಗಲೂ ಆಶೀರ್ವದಿಸಲ್ಪಡ್ತೀಯ ಅಂತ ವಾಕ್ಯ ಹೇಳ್ತಾರಪ್ಪ. ಈ ಮಗು ನಿನ್ನ ನಾಮ ಮಹಿಮೆಗಾಗಿ ಜೀವಿಸಕ್ಕೆ ಸಹಾಯ ಮಾಡು. ಸೈತಾನನಿಗೂ ಅವನ ಕಾರ್ಯಗಳಿಗೂ ಅವನ ಮುಖಾಂತರಿಗೂ ದುಷ್ಟ ಮನುಷ್ಯರಿಗೂ ಈ ಮಗುನ ದೂರಪಡಿಸಿ, ಈ ಮಗನ ಆತ್ಮ ದೇಹ ಪ್ರಾಣವನ್ನು ಶುದ್ಧೀಕರಿಸಿ, ಈ ಮಗು ಇನ್ನ ಬೆಳೆಯುವಾಗ ನಿನ್ನ ಪ್ರೀತಿಯಲು, ನಿನ್ನ ಪ್ರಾರ್ಥನೆಯಲು, ನಿನ್ನ ಆರಾಧಿಸುವುದನ್ನು, ನಿನ್ನ ವಾಕ್ಯದ ಬಲದಲು ನೆಲೆಗೊಳ್ಳಕ್ಕೆ ಸಹಾಯ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಮಗುನ ಆಶೀರ್ವದಿಸ್ತಾರೆ. ಈ ಮಗು ಮೂಲಕವಾಗಿ ಅನೇಕರು ಆಶೀರ್ವದಿಸಲ್ಪಡ, ಅನೇಕರು ರಕ್ಷಿಸಲ್ಪಡ, ಅನೇಕ ಜನರು ಬಿಡಿಸಲ್ಪಡ, ಅನೇಕ ಜನರಿಂದ ಕಂಡುಕೊಳ್ಳಿ. ಈ ಮಗನ ಮಾತು ಅನೇಕರ ನೊಂದಂತ ಹೃದಯಗಳನ್ನು ಸಂತೈಸುವುದಾಗಲಿ. ಕರ್ತನೆ ಸೆರೆಯಾಗಿರುವವರನ್ನ ಬಿಡಿಸುವ ಮಗನಾಗಿ ಮಾರ್ಪಡಿಸು. ಮೇಲೆ ನಿನ್ನ ಅಭಿಷೇಕ ಈ ಹುಟ್ಟುಹಬ್ಬ ನಿನ್ನ ನಾಮ ಮಹಿಮೆಗಾಗಿ ಈ ಮಗನಲ್ಲಿ ಆಶೀರ್ವದಿಸು, ಬಲಪಡಿಸು. ಯೇಸು ರಕ್ತಕ್ಕೆ ಜಯ. ಯೇಸುವಿನ ನಾಮದಲ್ಲಿ ಆಮೆನ್. ಕೈ ಮೇಲೆತ್ತುಕೊಂಡು ಕರ್ತನೆ ನಿಮ್ಮನ್ನು ಪ್ರೀತಿಸಿ ಕೊಟ್ಟಂತ ನಿನ್ನ ಮಕ್ಕಳನ್ನ ಹೇರಾಳವಾಗಿ ಆಶೀರ್ವಾದ. ನೀವು ನಮಗೆ ಕೊಟ್ಟಿದ್ರಲ್ಲಿ ನಿಮಗೆ ನಾವು ಕೊಟ್ಟಿದ್ದಾರೆ ಕರ್ತನೆ. ಅದನ್ನ 90%, 60%, 30% ನೀನು ನಿನ್ನ ಮಕ್ಕಳಿಗೆ ಇನ್ನ ಹೇರಾಳವಾಗಿ ಕೊಟ್ಟು ಆಶೀರ್ವಾದ. ಯೇಸು ರಕ್ತಕ್ಕೆ ಜಯ. ಯೇಸುವಿನ ನಾಮದಲ್ಲಿ ಆಮೆನ್. ಆಮೆನ್. ಎಲ್ಲ ಕೂತ್ಕೊಳ್ಳೋಣ. ಕರ್ತನ ವಾಕ್ಯಕ್ಕೆ ಹೋಗೋಣ. ದಯವಿಟ್ಟು ನೀವು ಫೋನ್ಗಳಿದ್ರೆ, ಹೊಸಬರು ಯಾರು ಬಂದಿದ್ರೆ ನೀವು ಫೋನ್ ಅನ್ನು ಸೈಲೆಂಟ್ ಆಫ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ. ದಯವಿಟ್ಟು ಗಮನಿಸಿರಿ ಎಲ್ಲರೂ, ನಿಮ್ಮ ಫೋನ್ ನ ಸ್ವಿಚ್ ಆಫ್ ಮಾಡಿ, ಇಲ್ಲಾಂದ್ರೆ ಸೈಲೆಂಟ್ ಆಗಿ. ದಯವಿಟ್ಟು ಸಭೆಗೆ ಬರುವಾಗ ನೀವು ಫೋನ್ ಅನ್ನ ಸೈಲೆಂಟ್ ಹಾಕ್ರಿ, ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡಿ. ಓಕೆ. ನಾವು ಕಳೆದ ವಾರದಲ್ಲಿ ದೇವರ ವಾಗ್ದಾನ ನಿಮಿತ್ತವಾಗಿ ನಾವು ನೋಡಿದೆವು. ತೆಗೆದವರು ಹೋದ್ರಿ. ಏಷಯ 44:2. ಏಷಯ 44:2. ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದು ನಿನಗೆ ಸಹಾಯ ಮಾಡುವವನಾದ ಯೆಹೋವನು ಹೀಗೆನ್ನುತ್ತಾನೆ, ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಯಶೂರನೇ, ಭಯಪಡಬೇಡ. ಆಮೆನ್. ಹಲ್ಲೆಲೂಯಾ. ದೇವರು ಈ ವಾಗ್ದಾನವನ್ನು ಈ ಮೇ ತಿಂಗಳಲ್ಲಿ ನಮಗೆ ದೇವರು ಕೃಪೆಯಿಂದ ಅನುಗ್ರಹಿಸಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಕಳೆದ ವಾರದಲ್ಲಿ ನಾವು ನೋಡಿದವು, ದೇವರು ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನ ನಿರ್ಮಾಣಿಸಿದ ದೇವರು. ಹೇಳಲು ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು. ಸೃಷ್ಟಿ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೆನ್. ಹಲ್ಲೆಲೂಯಾ. ಅವರಿಂದ ತಾಯ ಗರ್ಭದಿಂದ ನಿನ್ನನ್ನು ರೂಪಿಸುತ್ತಾ ಬರ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಎಲ್ಲಿಂದ? ತಾಯಿಯ ಗರ್ಭದಿಂದ. ನೀವು ನಿನ್ನ ತಾಯಿ ಹೊಟ್ಟೆಗೆ ಬೀಳಕ್ ಮುಂಚೆ, ನಿಮ್ಮ ತಂದೆ ಮೂಲಕವಾಗಿ ನಿಮ್ಮ ತಾಯಿ ಹೊಟ್ಟೆಗೆ ನೀವು ಬೀಳಕ್ ಮುಂಚೆ ದೇವರ ಒಂದು ತೀರ್ಮಾನದಲ್ಲಿ ನೀನು ಇದೀಯ. ಆಮೆನ್. ಅರ್ಥಾಗ್ತದೆಯಾ? ಇನ್ನ ನೀನು ರೂಪಿಸಲ್ಪಟ್ಟಿಲ್ಲ, ನೀವು ಹೊಟ್ಟೆಗೆ ಬಿದ್ದಿಲ್ಲ, ನೀವು ಪಿಂಡ ಆಗಿಲ್ಲ. ಒಂದು ಏನಂತಾರಲ್ಲ, ಇಷ್ಟು ದಪ್ಪ ಕಾಣುತ್ತೆ ಅಂತ. ಏನಾಗದ ಮುಂಚೆ
ದೇವರ ಮನಸ್ಸಿನಲ್ಲಿ ನೀವು ರೂಪಿಸಲ್ಪಟ್ಟಿದೀಯ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಯೆರೆಮೀಯ 1:5 ಈ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡಕ್ಕೆ ಮುಂಚಿತವಾಗಿ ನಿನ್ನನ್ನು ನಾನೇನ್ ಮಾಡಿದ್ದೀನಿ, ಕಂಡಿದ್ದೇನೆ. ಹಲ್ಲೆಲೂಯಾ. ಅವಾಗ ಅರ್ಥ ಮಾಡ್ಕೊಳ್ಳಿ, ದೇವರ ಯೋಚನೆಯಲ್ಲಿ ಆಲ್ರೆಡಿ ನಾವು ಇದ್ದೀವಿ. ಆಮೇಲೆ ನೋಡಿ, ಸಂತೋಷನೇ ಇಲ್ಲ. ನಾವು ತಾಯಿಯ ಗರ್ಭದಲ್ಲಿ ಮುಂಚಿತವಾಗಿ ದೇವರ ಯೋಚನೆಯನ್ನು ಹಾಕ್ತೀವಿ. ಆಮೇಲೆ ಹಲ್ಲೆಲೂಯಾ. ಅದನ್ನ ನಾವು ಕಳೆದ ವಾರ ನೋಡಿದ್ವಿ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ರೂಪಿಸಿದ್ದಾನೆ. ದೇವರ ಮಹಿಮೆ ನಮ್ಮಲ್ಲಿದೆ. ದೇವರು ನಮ್ಮ ಮೂಲಕವಾಗಿ ಮಹಿಮೆ ಕೊಡುತ್ತಾನೆ. ಆಮೇಲೆ ದೇವರಿಗೆ ಸಾಕ್ಷಿಗಳಾಗಿದ್ದೇವೆ. ಹಲ್ಲೆಲೂಯಾ. ಎಲ್ಲರಿಗಿಂತಲೂ ದೇವರ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆಮೇಲೆ ಹಲ್ಲೆಲೂಯಾ. ರೂಪಿಸಿದಂತ ದೇವರು, ಸೃಷ್ಟಿ ಮಾಡಿದಂತ ದೇವರು ನಮಗೂ ತೋರಿಸುವಂತೆ ಈ ಸೃಷ್ಟಿಯಲ್ಲಿ ಇರುವಂತಹ ಸೃಷ್ಟಿಗಳ ಕಾಣುವಂತೆ ದೇವರು ನಿರ್ಮಿಸುವಾತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅನೇಕ ವಿಷಯಗಳನ್ನು ನಾವು ಭಾನುವಾರ 1ನೇ ತಾರೀಕು ನಾವು ಕಲಿತು, ಈ ದಿನದಲ್ಲಿ ಕೂಡ ಕೆಲವು ವಿಷಯಗಳನ್ನು ನಿಮಗೆ ಹೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಆಮೇಲೆ ಲೂಕನ ಸುವಾರ್ತೆ 12:6 ವಾಕ್ಯ ಹೇಳ್ತದೆ. ಒಂದು ಯಾರಾದ್ರೂ ಓದಿ, ಲೂಕನ ಸುವಾರ್ತೆ 12ನೇ ಅಧ್ಯಾಯ 6ನೇ ವಾಕ್ಯ ಇದೆ. ದೇವರು ನಿಮ್ಮನ್ನ ಮರೆಯುವುದಿಲ್ಲ, ನನ್ನ ಸೇವಕನೇ ನಾನು ಇದನ್ನು ಏನ್ ಮಾಡುವುದಿಲ್ಲ, ಮರೆಯುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾನು ಸೃಷ್ಟಿ ಮಾಡಿದ್ದೀನಿ, ರೂಪಿಸಿದ್ದೀನಿ ಅಂತ ಆ ರೂಪದಲ್ಲಿ ಬಿಡುವಂತ ದೇವರಲ್ಲ, ಕೊನೆಯವರೆಗೂ ನಮ್ಮನ್ನು ರೂಪಿಸಕ್ಕೆ ಪ್ರಯಾಸ ಪಡ್ತಾನೆ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಹಾಗೆ ನನ್ನ ಆರಾಧನೆ ಹೇಳಿದಾಗೆ ಕೆಲವು ಸಮಯದಲ್ಲಿ ನಾವು ದೇವರನ್ನು ಬಿಟ್ಟು ಹೋಗ್ತೇವೆ ಅಷ್ಟೇ. ದೇವರಿಗೆ ದ್ರೋಹಿಗಳಾಗಿ ಜೀವಿಸ್ತೇವೆ, ದೇವರಿಗೆ ವೈರಿಯಾಗಿ ಜೀವಿಸ್ತೇವೆ. ನಾವು ಮಾಡುವಂತ ಕೃತ್ಯಗಳು, ನಾವು ನಡೆಯುವಂತ ಕಾರ್ಯಗಳು, ನಾವು ದೇವರಿಗೆ ವಿರೋಧವಾಗಿ ದೇವರಿಗೆ ಇಷ್ಟವಿಲ್ಲದ ಕಾರ್ಯವನ್ನು ನಾವು ಮಾಡುವುದರಿಂದ ನಾವು ಪಾಪಿಗಳಾಗಿ ದ್ರೋಹಿಗಳಾಗಿದ್ದರೂ ಕೂಡ ಕೆಲವು ಸಮಯ ದೇವರು ಏನ್ ಮಾಡ್ತಾರೆ, ಮನೆಗೆ ನನ್ನ ಮಗನೇ ನನ್ನ ಮಗಳೇ ಅಂದು ನಮ್ಮನ್ನು ಕರೆದು ರೂಪಿಸುವಂತ ದೇವರಾಗಿದ್ದಾರೆ. ಸಂತೋಷವಾಗಿದ್ದೀರಾ? ಆಮೇಲೆ ಈ ದಿನದಲ್ಲಿ ನಾವು ನೋಡೋಣ. ನೋಡಿ, ಲೂಕನ ಸುವಾರ್ತೆ 12:6 5 ಗುಬ್ಬಿಗಳನ್ನು 2 ತುಟ್ಟಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ದೇವರು ಒಂದಾದರೂ ಮರೆಯುವುದಿಲ್ಲ ಅಂತೆ. ಆಮೇಲೆ ಹೆಸರ ಸಂತೋಷವಾಗಿದ್ದೀರಾ? 2 ಗುಬ್ಬಿಗಳು, ಎಷ್ಟು ಗುಬ್ಬಿಗಳು? 5 ಗುಬ್ಬಿಗಳ 5 ಗುಬ್ಬಿಗಳು 2 ಕಾಸಿಗೆ ಮಾರಿದ್ರು ಕೂಡ ಅದ್ರಲ್ಲಿ ಒಂದೂ ದೇವರು ಏನ್ ಮಾಡೋದಂತೆ, ಮರೆಯುವುದಿಲ್ಲ. ಅವಾಗ ಒಂದು ಪಕ್ಷಿಯನ್ನ ದೇವರು ಮರೆಯಲ್ಲ ಅಂದ್ರೆ, ಸೃಷ್ಟಿ ಮಾಡಿದ ಪಕ್ಷಿನ ಮರೆಯಲ್ಲ ಅಂದ್ರೆ, ಮನುಷ್ಯರ ಮೇಲೆ ಎಷ್ಟು ದೇವರು ಕನಿಕರ ಇಟ್ಟಿರ್ತಾರೆ. ಆಮೇಲೆ ಕೈ ತಟ್ಟಿ ದೇವರಿಗೆ ದೇವರ ವಾಕ್ಯ ಹೇಳಲ್ಪಟ್ಟಿದೆ. ಯೋಹಾನ ಆದಿಕಾಂಡ 1ನೇ ಅಧ್ಯಾಯ 26-27 ನಮ್ಮ ಹೋಲಿಕೆ ಹಾಗೆ, ಅಂದ್ರೆ ಮನುಷ್ಯರನ್ನು ಯಾವ ತರ ರೂಪಿಸ್ತಾರೆ ದೇವರು, ತನ್ನ ಹಾಗೆ. ಆಮೇಲೆ ನಮ್ಮ ಹಾಗೆ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ನೋಡ್ಬೋದು, ನಮ್ಮ ಹಾಗೆ ಮನುಷ್ಯನನ್ನು ನಾವು ರೂಪಿಸೋಣ. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ನಾವು ಬೇರೆ ರೀತಿಯಲ್ಲ, ನಾವೆಲ್ಲ ತಂದೆಯ ತರ ಇದ್ದೀವಿ. ಆಮೇಲೆ ಅದಕ್ಕೆ ಯೋಹಾನನು ಹೇಳ್ತಾರೆ, ಕ್ರಿಸ್ತನು ಬರುವಾಗ ನಾವು ಕ್ರಿಸ್ತನ ಹಾಗೆ ಇರ್ತೀವಿ. ಆಮೇಲೆ ಹಲ್ಲೆಲೂಯಾ. ಕ್ರಿಸ್ತನು ನಮ್ಮನ್ನ ಏನು ರೂಪಿಸ್ತಾ ಇದ್ದಾರೆ, ಏನು ನಮ್ಮನ್ನ ಒಳಗಡೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ, ಕ್ರಿಸ್ತನ ಹಾಗೆ ಮಾಡ್ಕೊಳಕ್ಕೆ, ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಬರಬೇಕು. ಅದಕ್ಕೆ ಪೌಲನು ಹೇಳ್ತಾನೆ ಫಿಲಿಪ್ಪರ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿ ಇರಬೇಕು, ಕ್ರಿಸ್ತನಲ್ಲಿ ಇದ್ದಂತ ಸ್ವಭಾವ ನಿಮ್ಮಲ್ಲಿ ಇರಬೇಕು, ಕ್ರಿಸ್ತನಲ್ಲಿರುವಂತಹ ಆ ಅಭ್ಯಾಸಗಳು, ಆ ಗುಣಗಳು, ಆ ಒಳ್ಳೆ ಗುಣಗಳು, ಒಳ್ಳೆ ಸ್ವಭಾವಗಳು ನಿಮ್ಮಲ್ಲಿ ಇರಬೇಕು ಅಂತ ಪೌಲ ಹೇಳ್ತಾನೆ. ಆಮೇಲೆ ಹಲ್ಲೆಲೂಯಾ. ಕ್ರಿಸ್ತನಲ್ಲಿರುವಂತಹ ಸ್ವಭಾವ ನಮ್ಮಲ್ಲಿ ಬರ್ಬೇಕಂತಾನೆ ನಮ್ಮನ್ನ ಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ, ರೂಪಿಸ್ತಾ ಇದ್ದಾರೆ. ಮೊದಲು ದೇವರು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾರೆ, ಒದಗಿಸಿಕೊಳ್ತಾನೆ ಅಂತ ನಾವು ನೋಡುದು. ನಾನು ಸಹಾಯಕನು ಅಂತ ದೇವರು ಹೇಳಿದ್ರಲ್ಲ ನೋಡಿ, 44 ಯೆಶಾಯ 44:3 ಹೇಳ್ತಾರೆ, ಬತ್ತಿ ಹೋದಂತ ಭೂಮಿಗೆ ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಅರ್ಥ ಮಾಡ್ಕೊಳ್ರಿ. ಅದ್ರ ಅರ್ಥ ಏನಂದ್ರೆ, ಇದರಲ್ಲಿ ಬತ್ತಿದ ಭೂಮಿ ಅಂತ ಹೇಳಲ್ಪಟ್ಟಿದೆ. ನಾವು ಇಂಗ್ಲಿಷ್ ಅಲ್ಲಿ ಅಥವಾ ತಮಿಳಲ್ಲಿ ಅಥವಾ ಬೇರೆ ವರ್ಸನಲ್ಲಿ ನೋಡುವುದಾದ್ರೆ ದಾಗ ಇರುವವನ ಮೇಲೆ. ಆಮೇಲೆ ಎಷ್ಟು ಜನ ನಂಬ್ತೀರಾ? ದಾಗ ಇದೆಯಾ ನಿಮಗೆ? ಕೈ ತಟ್ಟಬೇಡ. ದಾಗ ಇದ್ರೆ ಕೈ ಎತ್ತಿ ಮೇಲೆ. ನನಗೆ ದಾಗ ಇದೆ. ದಾಗ ಇಟ್ಕೊಂಡ್ರೆ ನಿಮಗೆ ಶಿವನ ದಾಗ ಇದ್ದಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಬತ್ತಿದ ಭೂಮಿ ಮೇಲೆ ಮಳೆ ಕೈಯುವಂತೆ ಮಾಡುತ್ತೇನೆ.
ಆಮೇಲೆ ಒಣಗಿದ ಭೂಮಿಯ ಮೇಲೆ ಮಳೆಗೈಯುವಂತೆ ಮಾಡ್ತೀನಿ. ಆದ್ರೆ ದಾಗದಿಂದ ಇರುವವನ ಮೇಲೆ ನಾನು ಸುರಿಸುತ್ತೇನೆ. ಏನ್ ಸುರಿಸ್ತೇನೆ? ಮಳೆಯನ್ನು ಸುರಿಸ್ತೇನೆ. ಅದರ ಆತ್ಮೀಯ ಅರ್ಥ ಏನು? ಯಾರೆಲ್ಲ ಆತ್ಮ ಕುರಿತು ದಾಗವುಳ್ಳವರಾಗಿ ನನ್ನ ಪರಿಶುದ್ಧಾತ್ಮ ಪಡ್ಕೋಬೇಕು ಅಂತ ದಾಗದಿಂದ ಇದ್ದಾರೋ, ನನ್ನ ಪರಿಶುದ್ಧಾತ್ಮನ ಅಭಿಷೇಕ ಪಡ್ಕೋಬೇಕು ಅಂತ ದಾಗದಿಂದ ಇದ್ದಾರೋ, ಅವರ ಮೇಲೆ ಪರಿಶುದ್ಧಾತ್ಮನ ಮಳೆಯನ್ನು ಸುರಿಸುವಂತ ದೇವರಾಗಿದೆ. ಆಮೇಲೆ ಯಾರು ಜಾಗದಿಂದ ಇರ್ತಾರೋ ಎಲ್ಲರ ಮೇಲೆ ಸುರಿಸಲ್ಲ. ಸಂಡೇ ಕ್ರೈಸ್ತರಾಗಿರುವವರ ಮೇಲೆ ಸುರಿಸಲ್ಲ. ಭಾನುವಾರ ಮಾತ್ರ ಬಂದು ಹೋಗುವವರ ಮೇಲೆ ಸುರಿಸಲ್ಲ. ಯಾರು ದಾಗದಿಂದ ಇರ್ತಾರೋ, ಹಲ್ಲೆಲೂಯಾ, ಆ ಮಾತನ್ನು ಗಮನಿಸಿ. ಯಾರು ಬತ್ತಿ ಹೋದಂತ ಭೂಮಿಯಂತೆ ಆಮೇಲೆ ದಾಗದಲ್ಲಿ ಇದ್ದಾರೋ ಅವರ ಮೇಲೆ ಮಳೆಯನ್ನು ಸುರಿಸಿದರೆ. ಆಮೇಲೆ ಯಾರು ತೆಗೆದವರು ನೋಡ್ರಿ. ಆಮೇಲೆ ಕೀರ್ತನೆ 77:11 ಆಮೇಲೆ ಯೋಗ ಪುಸ್ತಕ 36:7 ಈ ಎರಡು ಕಾರ್ಯದಲ್ಲಿ ನಾವು ನೋಡುತ್ತೇವೆ. ದೇವರು ಸುರಿಸುವಾತನಾಗಿದ್ದಾನೆ. ಏನು ಸುರಿಸ್ತಾನೆ? ಉಚಿತವಾಗಿ ನಾನು ಹೇಳಿದ ಪ್ರಕಾರ ದೇವರು ತನ್ನ ಆತ್ಮವನ್ನು ಸುರಿಸ್ತಾನೆ. ಹೇಗೆ ರೂಪಿಸ್ತಾನೆ? ಹೇಗೆ ಸಹಾಯ ಮಾಡ್ತಾನೆ? ಹೇಗೆ ಒದಗಿಸಿಕೊಡ್ತಾನೆ? ತನ್ನ ಆತ್ಮನ ಮೂಲಕವಾಗಿ. ಏನೆಲ್ಲರೂ ಏನೆಲ್ಲರೂ ಮಾಡ್ತಿದ್ರು ತನ್ನ ಆತ್ಮನ ಮೂಲಕವಾಗಿ ನಮಗೆ ಸುರಿಸಲ್ಪಡಕ್ಕೆ ಅದರ ಸಹಾಯ ಮಾಡ್ತಾರೆ. ವಾಕ್ಯವನ್ನು ಓದೋಣ. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ನಿನ್ನ ಕಾರ್ಯಗಳನ್ನೆಲ್ಲ ಧ್ಯಾನಿಸುವೆನು, ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೆನು. ಯೋಗ ಪುಸ್ತಕ 36:27 ಎತ್ತಿದವರು ಓದಬೇಕು. ನೀರಿನ ಹನಿಗಳನ್ನು 36:27 ನೀರಿನ ಹನಿಗಳನ್ನು ಎಳೆದುಕೊಳ್ಳುವನು, ಅವು ತಿಳಿಮಳೆಯಾಗಿ ಆತನ ಮಂಜಿನಿಂದ ಉದುರುವವು. ದೇವರ ವಾಕ್ಯ ಹೇಳ್ತದೆ ಆತನಿಂದ ಸುರಿಸಲ್ಪಡುತ್ತಾರೆ. ದಾವಿದನಿಂದ ನಾನು ನೆನೆಸಿಕೊಳ್ತೇನೆ. ಇವುಗಳೆಲ್ಲ ಎಲ್ಲಿಂದ ಬರ್ತದೆ? ದೇವರಿಂದ ನೆರವೇರುತ್ತದೆ. ದೇವರಿಂದ ಬತ್ತಿ ಹೋದಂತ ಭೂಮಿ ಅಥವಾ ದಾಗದಿಂದ ಇರುವಂತ ಮನುಷ್ಯ. ನಾನು ಹೇಳುವಂತ ಕೃತ್ಯ ಏನಂದ್ರೆ ಭೂಮಿ ಬಗ್ಗೆ ದೇವರು ಹೇಳ್ತಲ್ಲ, ಮನುಷ್ಯನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರೆಲ್ಲ ದಾಗದಿಂದ ಇದ್ದಾರೋ ಅವರ ಮೇಲೆ ಆ ಪರಿಶುದ್ಧಾತ್ಮನ ಅಭಿಷೇಕದ ಮಳೆಯನ್ನು ನಮ್ಮ ಮೇಲೆ ಏನ್ ಮಾಡ್ತಾರೆ? ಸುರಿಸುತ್ತಾರೆ. ಹಲ್ಲೆಲೂಯಾ. ನಮಗೆ ಹೆಂಗೂ ಒದಗಿಸಿಕೊಡ್ತಾರೆ. ತಾನೇ ಬಂದು ಒದಗಿಸಿಕೊಳ್ಳುವಂತ ದೇವರಲ್ಲ, ಪರಿಶುದ್ಧಾತ್ಮ ಮೂಲಕವಾಗಿ. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ, ಆತನು ನಮಗೆ ಸಹಾಯಕನಾಗಿದ್ದಾನೆ. ಆಮೇಲೆ ದೇವರು ನಮಗೆ ಒದಗಿಸಿಕೊಡ್ತಾರೆ. ದೇವರು ನಮಗೆ ಸಹಾಯಕನು. ದೇವರು ನಾನು ನಿಮಗೆ ಸಹಾಯಕನು ಅಂತ ಹೇಳಿದ್ರ ಅರ್ಥ ಏನು? ಅದರ ಅರ್ಥನೇ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಅಗತ್ಯಗಳೆಲ್ಲ ಸಂಧಿಸುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಎರಡು ವಾಕ್ಯದಲ್ಲಿ ನೋಡ್ತೀವಿ, ಆತನು ಸುರಿಸುವಾತನು, ಆತನು ಅದ್ಭುತ ಮಾಡುವಾತನು, ಆತನು ಬಿಡಿಸುವಾತನು, ಆತನು ಸೂಚಕ ಕಾರ್ಯ ಮಾಡುವಾತನಾಗಿದ್ದಾನೆ. ಇನ್ನೊಂದು ಕಾರ್ಯವನ್ನು ಆತನು ಸುರಿಸುತ್ತಾನೆ. ನಾವು ನೋಡುವುದಾದ್ರೆ ಯೆಶಾಯ ಗ್ರಂಥ ತೆಗೆದವರು ಓದಿ ಯಾರಾದರೂ 45:6-8 ಓದುವುದಾದ್ರೆ, 6-8 ಓದುವುದಾದ್ರೆ ಆತನು ಮಳೆಯನ್ನು ಹೆಂಗ್ ಸುರಿಸ್ತಾನೆ? ಭೂಮಿ ತ್ಯಾಗ ಆಗುವವರೆಗೂ. ಹಲ್ಲೆಲೂಯಾ. ಭೂಮಿ ಆಮೇಲೆ ನೀರು ಕುಡಿಯುವಷ್ಟು ಆತನು ಸುರಿಸುವಾತನಾಗಿದ್ದು. ಓದಿ ಆ ವಾಕ್ಯ. ಮೂಡಲಿಂದ ಪಡುವಲ ತನಕ ಇರುವವರೆಲ್ಲರೂ ಇದನ್ನು ನೋಡಿ, ನನ್ನ ವಿನಃ ಯಾರೂ ಇಲ್ಲ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಳನ್ನು ಬರಮಾಡುವವನು, ಈ ಸಮಸ್ತ ಕಾರ್ಯಗಳನ್ನು ನಡೆಸುವ ಯೆಹೋವನು ನಾನೇ ಎಂದು ತಿಳಿದುಕೊಳ್ಳುವರು. ಆಕಾಶ ಮಂಡಲವೇ, ಮೇಲಿನಿಂದ ಧರ್ಮರಸವನ್ನು ಸ್ಪರ್ಶಿಸು. ಏನದು ರಸವನ್ನು? ಧರ್ಮರಸವನ್ನು ಸ್ಪರ್ಶಿಸು. ಗಗನವು ಸುರಿಸಲಿ, ಭೂಮಿಯು ಒಡೆದು ರಕ್ಷಣೆಯನ್ನು ಮೊಳೆಯಿಸಿ, ಅದರೊಡನೆ ನೀತಿ ಫಲವನ್ನು ಬೆಳೆಯಿಸಲಿ. ನೀತಿ ಫಲ ಹೊರಗೆ ಬರಲಿ ಅಂತ. ಹಲ್ಲೆಲೂಯಾ. ಗಮನಿಸ್ತಾ ಇದ್ದೀರಾ? ಮೇಲಿಂದ ಮಳೆ ಸುರಿಯಲ್ಪಟ್ಟು ಭೂಮಿ ಸೀಳಿ ಅದರಿಂದ ಏನ್ ಬರ್ಬೇಕಂತೆ? ನೀತಿಯ ಫಲ. ಹಲ್ಲೆಲೂಯಾ. ಅದರ ಅರ್ಥ ಏನೇಳಿ? ಪರಿಶುದ್ಧಾತ್ಮ ಸುರಿಸಲ್ಪಡೋದು ಏನಕ್ಕೆ? ನಮ್ಮ ಹೃದಯದಲ್ಲಿರುವಂತ ಕೆಟ್ಟ ಗುಣಗಳೆಲ್ಲ ಹೋಗಕ್ಕೆ, ನಮ್ಮಲ್ಲಿರುವಂತ ಅಹಂಕಾರ, ನಮ್ಮಲ್ಲಿರುವಂತ ಅಹಂಭಾವ, ನಮ್ಮಲ್ಲಿರುವಂತ ಕೋಪ, ಹೊಟ್ಟೆ ಕಿಚ್ಚು. ಅದಕ್ಕೆ ಬೈಬಲ್ ಹೇಳ್ತದೆ ಮಳೆ ಸುರಿಯಲ್ಪಟ್ಟು ಭೂಮಿ ಸೀಳಿ ಒಳಗಡೆ ಏನ್ ಬರ್ಬೇಕಂತೆ?
ನೀತಿಯ ಫಲ ಹೊರಗೆ ಬರುವಂತೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಮಳೆ ಸುರಿಸ್ತಾನೆ. ಯಾರ ಮೇಲೆ ಸುರಿಸ್ತಾನೆ? ಯಾರೆಲ್ಲ ಒಡೆಯಲ್ಪಡಕ್ಕೆ ಒಪ್ಪಿಸಿಕೊಡುತ್ತಾರೋ. ಆಮೇಲೆ ಭೂಮಿ ಏನಾಯ್ತಂತೆ? ಸೀಲಿ, ಏನೆಲ್ಲ ಬಾಯ್ತಿರೋದು ಸೀಲಿ ನೀತಿ ಫಲ ಹೊರಗೆ ಬರಬೇಕು. ಆಮೇಲೆ ಹಲ್ಲೆಲೂಯಾ. ಒಂದು ಮಾತಿದ್ರಲ್ಲ, ಇದೆಲ್ಲ ನಾವು ದೇವರು ಹೇಳುವಂತ ಮಾತೇನಂದ್ರೆ, ನೀವು ಒಳ್ಳೆಯವನಾಗಪ್ಪ, ಅದಕ್ಕೆ ನಿನಗೆ ಆತ್ಮನ ಮಳೆಯನ್ನು ಸುರಿಸಲ್ಪಡೋದು. ಹಲ್ಲೆಲೂಯಾ. ನಾವು ರೂಪಿಸಲ್ಪಡ್ತಾ ಇರೋದು ಏನಕ್ಕೆ? ನಿಮ್ಮನ್ನ ರೂಪಿಸ್ತಾ ಇರೋದು ಏನಕ್ಕೆ? ನಮ್ಮ ಸೇವಕ ಬೈಬಲ್ ಹೇಳ್ತದೆ, ಮೋಶೆ ಆರೋನ ಕೈ ಕೆಳಗಡೆ ಇಸ್ರಾಯೇಲ್ ಜನರು ಬೆಳೆದರಂತೆ. ಹೇಳಿ, ಅದೇ ಮೋಶೆ ಆರೋನ ಕೈ ಕೆಳಗಡೆ ಅವ್ರ ಮೇಲೆಲ್ಲ ಬೆಳೆದಿದ್ರು. ಕೆಳಗಡೆ ಕೆಲವರು 2 ವಾಕ್ಯ ಗೊತ್ತರೆ, 2 ಹಾಡು ಬಂದ್ರೆ, ಕೆಲವು ವಿಷಯಕ್ಕೂ ಗೊತ್ತಾದ್ರೆ ಏನು ಬೇಕು? ಪಾಸ್ಟರ್ ಬೇಡ. ಅದೇ ವಾಕ್ಯ ಕ್ಲಿಯರ್ ಆಗಿ ಹೇಳ್ತದೆ, ಇಸ್ರೇಲ್ ಮಕ್ಕಳು ಮೋಶೆ ಕೈ ಕೆಳಗಡೆ ಆರೋನ ಕೈ ಕೆಳಗಡೆ ಬೆಳೆದರು. ಆಮೇಲೆ ಹಲ್ಲೆಲೂಯಾ. ನಾವೆಷ್ಟು ಬೆಳೆದರೂ ಕೂಡ ನಮ್ಮ ದೇವರು ಹೇಳ್ತಾರೆ, ನಾನು ಮಳೆಗೈದು ಭೂಮಿ ಸೀಳಿ ಅದರೊಳಗೆ ನೀತಿಯ ಫಲ ಬರಬೇಕು. ಆಮೇಲೆ ಹಲ್ಲೆಲೂಯಾ. ಆ ನೀತಿಯ ಫಲ ಬರಕ್ಕೆ ಇವತ್ತು ದೇವರು ಪ್ರಯಾಸ ಮಾಡ್ತಾ ಇದ್ದಾನೆ. ನಮ್ಗೆ ಎಷ್ಟೇ ಬೋಧನೆ ಮಾಡಿದ್ರು ಕೂಡ, ಎಷ್ಟೇ ವಾಕ್ಯ ಕೇಳಿದ್ರು ಕೂಡ, ಎಷ್ಟೇ ಉಪದೇಶ ಕೇಳಿದ್ರು ಕೂಡ, ಎಷ್ಟೇ ಕೂಟಗಳು ಬಂದ್ರು ಕೂಡ ನಮ್ಮಲ್ಲಿ ನೀತಿ ಫಲ ಬರ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತದೆ, ಸೀಳು, ಹಲ್ಲೆಲೂಯಾ, ಒಡೆಯಲ್ಪಡು. ನಿನ್ನ ಚರ್ಚು ಪೌಲ ಹೇಳ್ತಾರೆ, 1 ಕೊರಿಂಥ್ಯ 9:27 ವಾಕ್ಯದಲ್ಲಿ, ಇತರನು ಹೋರಾಟಕ್ಕೆ ಕಳೆದ ನಂತರ ನಾನು ಎಲ್ಲಿ ಅಯೋಗ್ಯನಾಗುತ್ತೇನೆ ಅನ್ನಿಸಿಕೊಳ್ಳುವನು ಅಂತ ಹೇಳಿ ನನ್ನ ಮೈಯನ್ನು ನಾನೇನ್ ಮಾಡ್ತದೆ ಚರ್ಚಿಸ್ತಾ ಇದ್ದೇನೆ. ನೀತಿ ಫಲ ಬರ್ಬೇಕಾದ್ರೆ ಸುಮ್ಮನೆ ಬರಲ್ಲ, ಆಜ್ಞೆಯಾಗಿ ಬರಲ್ಲ, ಅದನ್ನ ಒಡೆಯಲ್ಪಟ್ಟರೆ ಬರೋದು. ಹಲ್ಲೆಲೂಯಾ. ಇವಾಗ ನಿಮ್ಗೆ ಕಾಯಿ ಎತ್ಕೊಡ್ರಿ, ಅಥವಾ ಆರೋಗ್ಯ ಎತ್ಕೊಡ್ರಿ, ಆಪಲ್ ಎತ್ಕೊಡ್ರಿ, ಇದನ್ನ ಜ್ಯೂಸ್ ಕುಡಿಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನ ಇಸ್ಕೋಬೇಕು. ಕೆಲವು ಸಮಯದಲ್ಲಿ ನಾವು ರುಚಿಕರವಾಗಿ ಆಗ್ಬೇಕಾದ್ರೆ ದೇವರು ಏನ್ ಮಾಡ್ತಾರೆ? ನಮ್ಮನ್ನ ಒಡೆದು ರೂಪಿಸ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಭೂಮಿ ಮಳೆ ಬಿದ್ದು ನಮ್ಮನ್ನ ಏನ್ ಮಾಡ್ತದೆ? ಭೂಮಿಗೆ ಮಳೆ ಬಿದ್ದ ತಕ್ಷಣ ಸೀಳಿ ಅದ್ರ ಒಳಗಡೆಯಿಂದ ನೀತಿಯ ಫಲ ಬರಬೇಕು. ಎಷ್ಟು ಜನ ಕೈ ಮೇಲೆ ಸ್ವಲ್ಪ ನೀತಿಯ ಫಲ ನನ್ನ ಒಳಗೆ ಕಾಣಲ್ಪಡ. ಆಮೇಲೆ ಗಲಾತ್ಯ ಪುಸ್ತಕ 5:22 ಹೇಳಪಟ್ಟಿದೆ, 9 ಫಲ ಬಗ್ಗೆ ಹೇಳಪಟ್ಟಿದೆ. ಆಮೇಲೆ ಅಂತ ಫಲಗಳು ನಮ್ಮ ಹೊರಗೆ ಬರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನೋ ವಾಕ್ಯ ಕೇಳಿದ್ರೆ, ಸಭೆಗೆ ಬಂದೆ, ಆರಾಧನೆ ಮಾಡಿದೆ, ರಾತ್ರಿ ಪ್ರೇಯರ್ ಬಂದೆ, ಉಪವಾಸ ಪ್ರಾರ್ಥನೆಗೆ ಬಂದೆ, ಲೀಡರ್ಶಿಪ್ ಮೀಟಿಂಗ್ ಬಂದೆ ಅಂತ ಹೋಗೋದಲ್ಲ ನಿಮ್ ಜೀವಿತ. ನೀತಿಯ ಫಲಗಳು ನಿಮ್ಮಲ್ಲಿ ಕಾಣಕೊಡ್ಬೇಕು. ಏನು? ಸಂತೋಷ, ಸಮಾಧಾನ, ಪ್ರೀತಿ, ನಂಬಿಕೆ, ಸಾಧುತ್ವ, ಸಮಾಧಾನ, ಕ್ಷಮೆದನೆ, ಇವುಗಳೆಲ್ಲ ನಮ್ಮ ಒಳಗಡೆ ಕಾಣಕೊಡ್ಬೇಕು ಅಂತ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಮಳೆ ಏನು ಸುರಿಸ್ತಾ ಇರೋದು? ಭೂಮಿ ಸೀಲಕ್ಕೆ ಬಿಡಕ್ಕೆ, ಅದರೊಳಗಡೆ ನೀತಿಯ ಫಲ ಹೊರಗೆ ಬರಬೇಕು. ಇನ್ನೊಂದು ಕಾರ್ಯವನ್ನು ದೇವರು ಸುರಿಸ್ತಾರೆ. ಯಾವುದದು? ಎಚ್ಕೆಲನ ಪುಸ್ತಕ 14:19, ಎಚ್ಕೆಲನ ಪುಸ್ತಕ 26 ಇದರಲ್ಲಿ ಓದುವುದಾದ್ರೆ, ದೇವರ ಕೋಪಾಗ್ನಿಯ ಮನೆಯನ್ನು ಸುರಿಸಲ್ಪಡುತ್ತದೆ. ದೇವರ ಕೋಪ, ಯಾರೆಲ್ಲ ದೇವರಿಗೆ ವಿರೋಧವಾಗಿದ್ದಾರೋ, ಯಾರೆಲ್ಲ ದೇವರ ಮಾತನ್ನು ಕೇಳದ ಹೋಗ್ತಾರೋ, ಯಾರೆಲ್ಲ ಸೇವಕರ ಮಾತಿಗೆ ಕಿವಿ ಕೊಡಲ್ವೋ, ಅವರ ಮೇಲೆ ಏನ್ ಬರ್ತದಂತೆ? ದೇವರ ಕೋಪ ಅಗ್ನಿ ಅವರ ಮೇಲೆ ಬೆಳೆಯುತ್ತದೆ. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀರಿ, ಅವರು ದೇವದೂತರು 7 ದೂತರು ಉಪದ್ರವವನ್ನು ಕೈಯಲ್ಲಿ ಹಿಡಿದುಕೊಂಡಿರ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಓದಿ ಯಾರಾದ್ರೂ ಎಚ್ಕೆಲನ ಪುಸ್ತಕ 14:19. ದೇವರ ಕೋಪ ನಮ್ಮ ಮೇಲೆ ಬಾರದಂತೆ ನಾವು ನೋಡ್ಕೋಬೇಕು. ಒಂದು, ಆತನು ಮಳೆ ಸುರಿಸ್ತಾನೆ. ಎರಡನೇದಾಗಿ ತನ್ನ ಕೋಪವನ್ನು ಮಳೆಯಂತೆ ಸುರಿಸ್ತಾರೆ. ಬೈಬಲ್ ವಾಕ್ಯ ನೋಡ್ತವೆ, ಆ ದಿನವು ಭಯಂಕರವಾಗಿರ್ತದೆ. ಸೂರ್ಯನು ಕತ್ತಲಾಗ್ತಾನೆ, ಚಂದ್ರನು ರಕ್ತವಾಗ್ತಾನೆ. ಅದು ಭಯಂಕರ ದಿನ. ಕೊರೋನಾ ತರ ಅಲ್ಲ. ಕೊರೋನಾಗಳು 10 ವರ್ಷ 1000 ವರ್ಷದ್ದು. ಅದು ಭಯಂಕರ ದಿನ. ದೇವ ಮಕ್ಕಳೇ, ನಿಮ್ಮನ್ನು ತಿದ್ದುಕೊಡ್ರಿ, ನಿಮ್ಮನ್ನ ಸರಿ ಮಾಡ್ಕೊಡ್ರಿ. ಒಂದು ದಿನ ಬರ್ತದೆ, ಆತನ ಕೋಪ ಹಾಕ್ರಿ. ಎಲ್ಲ ಗಮನಿಸಿರಿ, ಇಲ್ಲಿ ಗಮನಿಸಿರಿ, ಯಾರು ತಲೆ ಕೆಳಗೆ ಹಾಕಬಾರ್ದು. ಫಸ್ಟ್ ಅವಾಗ ಹೇಳಿದೀನಿ, ಇವಾಗಲೂ ಹೇಳ್ತಾರೆ. ಬರ್ಕೋಬೇಕು, ಇಲ್ಲಿ ನೋಡ್ಬೇಕು. ಆಮೇಲೆ ಹಲ್ಲೆಲೂಯಾ. ಓದಿ ಆ ವಾಕ್ಯ. ನಾನು ಆ ದೇಶದ ಮೇಲೆ ನನ್ನ ಕೋಪವನ್ನು ಹೊಯ್ದು, ನನ್ನ ಕೋಪವನ್ನು ಉಯ್ದು, ರಕ್ತವನ್ನು ಸುರಿಸಿ, ವ್ಯಾಧಿಯನ್ನು ಕಳುಹಿಸಿ, ಜನ ಪಶುಗಳನ್ನು ನಿರ್ಮೂಲ ಮಾಡುವ ಪಕ್ಷದಲ್ಲಿ ನೋಹ, ದಾನಿಯೇಲ, ಯೋಬ ಎಂಬಿವರು ಅದರಲ್ಲಿದ್ದರು. ಸರಿ, 26 ಓದಿ. ಎಚ್ಕೆಲನ ಪುಸ್ತಕ 26. ಅವ್ರು ಹೇಳ್ತಾರೆ, ನಾನು ಕೋಪ ಆಗಿ ಸುರಿಸ್ತೇನೆ. ಅವ್ರಿಗೆ ಏನ್ ಮಾಡ್ತೀನಿ? ಫಸ್ಟ್
ಪ್ರಾಯದವರು, ಆಮೇಲೆ ಮನುಷ್ಯರು, ಮನುಷ್ಯ ಕುಲಭಾಷದವರು, ಇವರೆಲ್ಲ ಏನ್ ಮಾಡ್ತೀನಿ ನಾನು ಸರ್ವನಾಶ ಮಾಡ್ತೀನಿ. ಸಹೋದರ ಸಹೋದರಿ, ದೇವರಿಗೆ ಕರೆಕ್ಟ್ ಆಗಿ ನಡೆದುಕೋ. ಆಮೇಲೆ ಇದಕ್ಕೆ ನೀನು ಗುರಿ ಆಗ್ಬೇಡ, ದೇವರ ದಂಡನೆಗೆ ನೀನು ಗುರಿ ಆಗ್ಬೇಡ, ದೇವ ದಂಡನೆಗೆ ನೀನು ಹಾಳಾಗ್ಬೇಡ. ದಯವಿಟ್ಟು ನಿಮ್ಮನ್ನು ತಿದ್ದುಕೊಳ್ರಿ. ಯಾವ ವಿಷಯದಲ್ಲಿ ತಿದ್ದುಕೋಬೇಕು, ಯಾವ ಕಾರ್ಯದಲ್ಲಿ ತಿದ್ದುಕೋಬೇಕು, ನಿಮ್ಮನ್ನು ತಿದ್ದುಕೊಳ್ರಿ. ನೀವು ಸಾಮಾನ್ಯವಾದವರಲ್ಲ. ನೀವು ಯೇಸು ಸ್ವಾಮಿಯ ಮಕ್ಕಳು, ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೀರಾ. ದೇವರನ್ನ ತಂದೆ, ಮಗ, ಪರಿಶುದ್ಧಾತ್ಮ ಹೆಸರಿನಲ್ಲಿ ದೀಕ್ಷಾಸನ ಹೊಂದಿಕೊಂಡಿದ್ದೀರಾ. ಹಲ್ಲೆಲೂಯಾ. ಇಷ್ಟವನ್ನ ನಡೆಯಲ್ಲ ದೇವರು ನಮ್ಮನ್ನ ಕಲ್ತಿರೋದು. ದೇವರು ಸಹಾಯ ಮಾಡ್ತಾನೆ, ದೇವರ ಆತ್ಮನು ಸುರಿಸ್ತಾನೆ, ಆದರೆ ಕೋಪವಾದ ಮಳೆಯನ್ನು ಸುರಿಸ್ತಾನೆ. ಎಲ್ಲರೂ ಆ ದಿನದಲ್ಲಿ ಸರ್ವನಾಶ ಆಗ್ತಾರೆ, ಎಲ್ಲರೂ ಸರ್ವನಾಶ ಆಗ್ತಾರೆ. ಅದರಿಂದ ತುಂಬಾ ಎಚ್ಚರಿಕೆಯಿಂದ ಜೀವಿಸಿರಿ ನನ್ನ ಪ್ರಿಯ ದೇವ ಮಕ್ಕಳೇ. ದೇವರು ಮಳೆಯನ್ನು ಸುರಿಸ್ತಾನೆ, ಅಗ್ನಿ ಮಳೆಯನ್ನು ಸುರಿಸಕ್ಕಾಗುತ್ತಾನೆ. ಆಮೇಲೆ ಮಳೆ ಸುರಿಸಿ ನಮಗೆ ಫಲ ಬರುವಂತನೂ ಮಾಡುತ್ತಾನೆ, ಬೆಳೆ ಬರುವಂತನೂ ಮಾಡ್ತಾನೆ. ಆ ದಿವಸದಲ್ಲಿ ನಾನು ಅವರಿಗೆ ಸಕಲ ಶಿರೋಮಣಿಯಾದ ದೇಶವನ್ನು ನಿಮಗಾಗಿ ನೋಡಿದ್ದೇನೆ. ನಾನು ನಿಮ್ಮನ್ನ ಐಗುಪ್ತ ದೇಶದೊಳಗಿಂದ ಉದ್ಧರಿಸಿ ಹಾಲು ಜೇನು ಹರಿಯುವ ಆ ದೇಶಕ್ಕೆ ಸೇರಿಸುವೆನು ಎಂದು ಪ್ರಮಾಣ ಮಾಡಿ ನೀವೆಲ್ಲರೂ ನಿಮ್ಮ ಕಣ್ಣಿಗೆ ಇಷ್ಟವಾದ ಅಸಹ್ಯ ವಸ್ತುಗಳನ್ನು ಬಿಸಾಡು ಬಿಡಿರಿ. ಆಮೆನ್. ಹಲ್ಲೆಲೂಯಾ. ಹಾಲು ಜೇನು ಹರಿಯುವಂತ ದೇಶವನ್ನು ನಾನು ಕೊಡುತ್ತೇನೆ ಅಂತ ದೇವರು ಹೇಳಿದ್ರು. ಯಾರಿಗೆ? ನಮ್ಮ ಪಿತೃಗೆ. ಎಲ್ಲ ಇಲ್ಲಿ ಗಮನಿಸಿರಿ. ನೀವು ತಲೆ ಕೆಳಗೆ ಹಾಕಿ ನಿದ್ದೆ ಮಾಡೋದಲ್ಲ ನಮ್ಗೆ ಗೊತ್ತು. ಸ್ವಲ್ಪ ತಲೆ ಮೇಲೆ ನಮ್ಗೆ ನೋಡಿ, ನಾವು ಇಲ್ಲಿ ನಿಂತಿರೋದು ನಿಮಗೆ ಬೋಧನೆ ಮಾಡ್ತೀವಿ, ಸರಿನಾ? ಕೆಳಗೆ ಹಾಕೊಂಡು ಹಂಗೇ ಹೋಗ್ಬಿಡ್ತೀರ. ಸರಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ಕರೆದನು. ಅದರ ಅರ್ಥ ಏನಂದ್ರೆ, ನೀನು ಅಲ್ಲಿರುವಂತ ಕೆಟ್ಟ ಕಾರ್ಯ, ಅದು ಕೊನೆ ವಾಕ್ಯದಲ್ಲಿ ಇರ್ತದೆ, ಕೊನೆ ಭಾಗದಲ್ಲಿ ಕೆಟ್ಟದನ್ನೆಲ್ಲ ನೀವು ಬಿಸಾಡುವಿ. ಹಲ್ಲೆಲೂಯಾ. ಯಾರೆಲ್ಲ ಕೆಟ್ಟದನ್ನೆಲ್ಲ ಬಿಸಾಡಿ ಅದನ್ನೆಲ್ಲ ತೆಗೆದು ಬಿಸಾಡ್ಬಿಟ್ಟು ದೇವರಿಗೋಸ್ಕರ ಜೀವಿಸ್ತಾರೋ, ಹೃದಯದಲ್ಲಿರುವಂತ ಕೆಟ್ಟ ಗುಣಗಳು, ಕೆಟ್ಟ ಸ್ವಭಾವಗಳು, ಕೆಟ್ಟ ಕಾರ್ಯಗಳು, ಲೋಕದ ಆಸೆಗಳು, ಇಚ್ಛೆಗಳು, ಇವುಗಳೆಲ್ಲ ನೀನು ತೆಗೆದು ಯಾವಾಗ ಹಾಕ್ತೀಯೋ ಅವಾಗಲೇ ಹಾಲು ಜೇನು ಹರಿಯುವಂತ ದೇಶ ಅಂದ್ರೆ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡಿ. ಮಳೆಯನ್ನು ಸುರಿಸ್ತಾರೆ, ದೇವರ ಕೋಪವನ್ನು ಸುರಿಸ್ತಾರೆ. ಆಮೇಲೆ ಈಗ ದೇವರು ನಮ್ಮ ಹತ್ರ ಕೇಳುವಂಥದ್ದು, ನೀನು ಕೆಲವು ಕಾರ್ಯಗಳನ್ನು ಸುರಿಸಬೇಕು. ಅದಕ್ಕೆ ಮುಂಚೆ ನೋಡಿ, ಯೆಶಾಯ 53:12 ಹೇಳಲ್ಪಟ್ಟಿದೆ, ತನ್ನ ಪ್ರಾಣವನ್ನು ಸುರಿಸಿದರಂತೆ, ತನ್ನ ರಕ್ತವನ್ನು ಸುರಿಸಿದರಂತೆ. ದೇವರು ನಮಗೋಸ್ಕರ, ನಿಮಗೋಸ್ಕರ, ಎಲ್ಲಾ ಕುಲ ಭಾಷಾ ಜನರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟರು. ಯಾರನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಯಾರನ್ನು ತೆಗೆದುಕೊಳ್ಳ. ಬೈಬಲ್ ಹೇಳ್ತದೆ, ಯೋಹಾನ ಸುವಾರ್ತೆಯಲ್ಲಿ ದೇವರು ಹೇಳ್ತಾರೆ, ನನ್ನ ಪ್ರಾಣವನ್ನು ಯಾರು ತೆಗೆಯಕ್ಕಾಗುವುದಿಲ್ಲ, ನನ್ನಷ್ಟಿಗೆ ನನ್ನ ಪ್ರಾಣವನ್ನು ನಾನು ಕೊಡುತ್ತಾನೆ. ತನ್ನ ಗುರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತೇನೆ ಅಂತ ದೇವರ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಯಾರು ತೆಗೆದುಕೊಳ್ಳದಂತ ಪ್ರಾಣವನ್ನು ತನ್ನಿಷ್ಟಕ್ಕೆ ತಾನೇ ಕೊಟ್ಟನು. ಯಾವುದಕ್ಕೋಸ್ಕರ? ನಮ್ಮನ್ನೆಲ್ಲ ಬಿಡಿಸುವುದಕ್ಕೋಸ್ಕರ, ನಮ್ಮನ್ನೆಲ್ಲ ರಕ್ಷಿಸುವುದಕ್ಕೋಸ್ಕರ, ನಮ್ಮನ್ನೆಲ್ಲ ಆಶೀರ್ವದಿಸುವುದಕ್ಕೋಸ್ಕರ. ಆ ರಕ್ತ ಸುರಿಸುವುದರಿಂದಲೇ, ಯಾವ ರಕ್ತ? ಆ ಪರಿಶುದ್ಧ ರಕ್ತ ಸುರಿಸಲ್ಪಟ್ಟಿದ್ದರಿಂದಲೇ ನೀವು ನಾವು ಇವತ್ತು ದೇವರ ಮಕ್ಕಳಾಗಿ ರೂಪಿಸಲ್ಪಡುತ್ತಾರೆ. ಆಮೇಲೆ ಆ ರಕ್ಷಣೆಗೆ ನೇರಾಗಿ ನಾವು ನಡೆಸಲ್ಪಡುತ್ತಾರೆ. ಆ ವಾಕ್ಯ ನೋಡಿ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಆಮೆನ್. ಹಲ್ಲೆಲೂಯಾ. ತನ್ನ ಪ್ರಾಣವನ್ನೇ ಕೊಟ್ಟಂತ ಯೇಸು ಸ್ವಾಮಿ, ತನ್ನ ಪ್ರಾಣವನ್ನೇ ಉಯಿದು ಬಿಟ್ಟು, ತನ್ನ ರಕ್ತವನ್ನೇ ಉಯಿದು ಬಿಟ್ಟು, ಯಾವುದಕ್ಕೋಸ್ಕರ? ನಮ್ಮೆಲ್ಲರನ್ನು ರಕ್ಷಿಸಿ. ಇದಕ್ಕೆ ಕೈ ತಟ್ಟಿ ಜೋರಾಗಿ. ನಮಗಾಗಿ ಪ್ರಾಣ ಕೊಟ್ಟು, ಆಮೆನ್. ಹಲ್ಲೆಲೂಯಾ. ಇವೆಲ್ಲ ಅದಕ್ಕೆ ಏನಂದ್ರೆ, ದೇವರು ನಮ್ಮನ್ನು ರೂಪಿಸಲ್ಪಡಬೇಕು. ಸೈತಾನ ಮಕ್ಕಳಾಗಿದ್ದ ನಮ್ಮನ್ನ, ಲೋಕದ ಆಸೆಗಳಲ್ಲಿ ಮುಳುಗಿದಂತ ನಮ್ಮನ್ನ, ಲೋಕದ ಕಾರ್ಯಗಳಲ್ಲಿ ಶಾಪ, ಕಷ್ಟ, ನಷ್ಟ, ಕಣ್ಣೀರು, ನೋವು, ಬಾಧೆಗಳಲ್ಲಿ ಇದ್ದಂತ ನಮ್ಮನ್ನ ತೆಗೆದು ತನ್ನ ಮಕ್ಕಳಾಗಿ ಮಾರ್ಪಡಿಸದ. ಆಮೆನ್. ಹಲ್ಲೆಲೂಯಾ. ಆಮೆನ್. ಎಷ್ಟು ಜನಕ್ಕೆ ಸಂತೋಷವಾಗಿದೆ. ಯೇಸು ಸ್ವಾಮಿ ಮಕ್ಕಳಾಗಿ ಜೀವಿಸುವಂತ ಈ ಭಾಗ್ಯ ಯಾರು ಸಿಕ್ಕ? ಬೈಬಲೇ ಇರುತ್ತದೆ, ಯೆಹೋವನನ್ನು ದೇವರಾಗಿ ಕೊಂಡಂತ ನೀವು ಎಷ್ಟು ಧನ್ಯರು, ಎಷ್ಟು ಸೌಭಾಗ್ಯರು.
ನೀವು ದೇವರನ್ನು ಆರಾಧಿಸುವಂತ ನೀವು ಎಷ್ಟು ಎಷ್ಟು ಭಾಗ್ಯವಂತರು. ಹಲ್ಲೆಲೂಯ. ತನ್ನ ಪ್ರಾಣವನ್ನು ಯಾರು ತೆಗೆಯಲಿಕ್ಕೆ ಆಗಲಿಲ್ಲ, ತನ್ನ ಪ್ರಾಣವನ್ನು ತನ್ನಷ್ಟಕ್ಕೆ ತಾನೇ ಕೊಟ್ಟರು. ಆಮೇಲೆ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ರಿ. ಯಾರು ಬಂದು ಕೊಡ್ತಿಲ್ಲ, ಯಾರು ಬಂದು ಶಿಲುಬೆಗೆ ಹಾಕಿಲ್ಲ, ತನ್ನಷ್ಟಕ್ಕೆ ತಾನೇ ಕೊಟ್ಟರು. ಯಾಕೆ? ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ. ಮತ್ತೊಂದು, ತನ್ನ ಜನರನ್ನ ತನ್ನ ಕಡೆ ಸೆಳೆದುಕೊಳ್ಳುವುದಕ್ಕೋಸ್ಕರ. ಆಮೇಲೆ ಹಲ್ಲೆಲೂಯ. ನಿಮ್ಮನ್ನು ತನ್ನ ಮಕ್ಕಳಾಗಿ ಆರಿಸಿ ತೆಗೆದು ಇವತ್ತು ನಿಲ್ಲಿಸಿದ್ದಾನೆಂದ್ರೆ ಆತನು ದುಡ್ಡನ್ನು ಕೊಟ್ಟಿದ್ದು ತನ್ನ ರಕ್ತವನ್ನು ಕೊಟ್ಟಿದ್ದಾನೆ. ತನ್ನ ರಕ್ತವನ್ನು ಚೆಲ್ಲಿದ್ರಿಂದ ಇವತ್ತು ಆತನ ಅಪ್ಪ ಯೇಸು ಅಪ್ಪ ಅಂತ ಕರೆಯುವಂತ ಒಂದು ದೊಡ್ಡ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ಸಂತೋಷ ಪಡ್ತೀರಾ? ನನ್ನನ್ನು ಕರ್ತನು ಮಗನಾಗಿ ಮಾಡಿದಾನಲ್ಲ, ಎಷ್ಟು ಸಂತೋಷವಾದ ಮಾತು. ಆಮೇಲೆ ಹಲ್ಲೆಲೂಯ. ಈಗ ನಾವು ನೋಡುವುದಾದ್ರೆ ಕೆಲವು ವಿಷಯಗಳನ್ನು ನಾವು ದೇವರ ಮುಂದೆ ಸುರಿಯಬೇಕಾಗಿದೆ. ಹಲ್ಲೆಲೂಯ. ಕೆಲವು ವಿಷಯಗಳು ದೇವರು ನಮಗಾಗಿ ರಕ್ತ ಸುರಿಸಿದರೆ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನ ಈಡಾಗಿ ಕೊಟ್ಟನು. ಬೈಬಲ್ ವಾಕ್ಯ ಹೇಳ್ತಾನೆ, ಮತ್ತಾಯ ಸುವಾರ್ತೆಯಲ್ಲಿ ನೀವು ಓದಿ ನೋಡ್ಕೊಳ್ರಿ. ಆತನೇ ಹೇಳ್ತಾನೆ, ಮನುಷ್ಯ ಕುಮಾರನು ಸೇವೆ ಮಾಡಿಸುವುದಾಗಿ ಬಂದಿಲ್ಲ, ಮಾಡುವುದಕ್ಕೆ ಬಂದನು. ಹಲ್ಲೆಲೂಯ. ಕೆಲವರು ಏನಾದ್ರು ಮಾಡಿದ್ರೆ ನಾನು ಇದು ಮಾಡ್ಬೇಕಾ, ನಾನು ಒಬ್ಬನೇ ಸಿಕ್ಕಿರೋದು, ನಾನು ಒಬ್ಬನೇ. ದೇವರು ಹೇಳ್ತಿದ್ರೆ ನಾನೇನ್ ಮಾಡಲು ಬಂದಪ್ಪ, ನಾನೇನ್ ಮಾಡಿದ್ದೀನಿ? ಶಿಷ್ಯರ ಕಾಲನ್ನು ತೊಳೆದಿದ್ದೀನಿ. ದೇವರು ತನ್ನನ್ನು ತಪ್ಪಿಸಿಕೊಂಡಿದ್ದಾನೆ. ಇವತ್ತು ಅನೇಕ ವಿಶ್ವಾಸಿಗಳು ಸ್ವಲ್ಪ ಗಲೀಜಾದಂಗಿಲ್ಲ, ಸ್ವಲ್ಪ ಅವ್ರನ್ನ ಕಠಿಣವಾಗಿ ನಡೆಸಂಗಿಲ್ಲ, ಸ್ವಲ್ಪ ಅವ್ರಿಗೆ ಕೆಲಸ ಕೊಡಂಗಿಲ್ಲ, ಒಂದು ಸೇವೆ ಕೊಡಂಗಿಲ್ಲ. ಅವ್ರ ನಡೆಯಕ್ಕೆ ಆಗಲ್ಲ. ಅದು ಯಾಕೆ? ದೇವರೇ ಅವ್ರನ್ನ ಕಾಪಾಡಬೇಕು. ಆ ಕುಟುಂಬನ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ, ಸ್ವಾಮಿ ನೀವೇ ಕಾಪಾಡ, ನೀವೇ ಕಾಪಾಡ. ದೇವರ ರಕ್ತ ಸುರಿಸಿದ್ದಾನೆ. ಬೈಬಲ್ ಮತ್ತಾಯ ಸುವಾರ್ತೆಯಲ್ಲಿ ನಾನು ಸೇವೆ ಮಾಡುವುದಕ್ಕಾಗಿ ಆಮೇಲೆ ಬಂದನು ಹೊರತು ಮಾಡಿಸುವುದಕ್ಕೋಸ್ಕರ ಬಂದಿಲ್ಲ. ಮನುಷ್ಯ ಕುಮಾರ ತನ್ನ ಪ್ರಾಣವನ್ನು ಕೊಟ್ಟು ಅನೇಕ ಜನರ ಬಿಡಿಸುವುದಕ್ಕೋಸ್ಕರ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟನು. ಹಲ್ಲೆಲೂಯ. ಆ ದೇವರು ಇವತ್ತು ಈ ಬೆಳಿಗ್ಗೆ 2022ನೇ ವರ್ಷದಲ್ಲಿ ಮೇ ತಿಂಗಳಿನ 8ನೇ ತಾರೀಕು ನಮ್ಮ ನೋಡಿ ಹೇಳ್ತಾನೆ, ನನಗೋಸ್ಕರ ನೀನು ಏನ್ ಸುರಿಸಿದೀಯ? ಹಲ್ಲೆಲೂಯ. ಯೇಸು ರಕ್ತ ಸುರಿಸಿದನು, ಯೇಸು ಪ್ರಾಣವನ್ನು ಸುರಿಸಿದನು, ತನ್ನ ಮಗಿಯನ್ನು ಬಿಟ್ಟು ಈ ಭೂಮಿಗೆ ಒಬ್ಬ ಮನುಷ್ಯನಾಗಿ ಇಳಿದು ಬಂದನು. ದೇವರು ಕೇಳ್ತಾರೆ, ನೀನು ನನಗೋಸ್ಕರ ಏನ್ ಸುರಿಸಿದೆ? ದೇವರ ಮುಂದೆ ನಾವು ಸುರಿಯುವಂತವರಾಗಿರ್ಬೇಕು. ನಮ್ಮ ಕೊರತೆಗಳು ನೀಗಬೇಕಾ? ದೇವರ ವಾಕ್ಯದಲ್ಲಿ ನೋಡ್ರಿ, 2 ಅರಸರು 4:4 ನೋಡಿದ್ರೆ, ದೊಡ್ಡ ಸಾಲ, ಊರೆಲ್ಲ ಸಾಲ, ಗಂಡ ತೀರೋದ, ಅವಮಾನ, ನಿಂದನೆ ಎಲ್ಲ ಬಂದು ಹೇಳ್ತಾರೆ, ಸಾಲ ಕೊಟ್ಟಿದವರು ನೀನು 2 ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ಗುಲಾಮರಾಗಿ ಸಾಕಿಕೊಳ್ತೀವಿ. ತುಂಬಾ ಕಷ್ಟದಲ್ಲಿದ್ದಾರೆ. ಎಲೀಷಾ ಹತ್ರ ಹೋಗಿ ಹೇಳ್ತಾರೆ, ಸ್ವಾಮಿ ನಿನ್ನ ಸೇವಕನಾದ ನನ್ನ ಗಂಡ ಅವನು ನಡೆದುಕೊಂಡಂತ ರೀತಿ ನಿಮ್ಗೆ ಗೊತ್ತಿದೆ. ಅವನು ಸಾಲ ಮಾಡಿಬಿಟ್ಟು ಸತ್ತು ಹೋದ. ಈಗ ಸಾಲದವರು ಬಂದು ನನ್ನ 2 ಮಕ್ಕಳನ್ನು ತೆಗೆದುಕೊಂಡು ಹೋಗಕ್ಕಿದ್ದಾರೆ, ನಾನು ಏನ್ ಮಾಡಿ ಅಂತ ಎಲೀಷಾ ಹತ್ರ ಕೇಳುವಾಗ ಎಲೀಷಾ ಹೇಳಿದ್ರು, ನಿನ್ನ ಹತ್ರ ಏನಿದೆ? ಅವ್ರು ಹೇಳಿದ್ದಾರೆ, ನನ್ನ ಸ್ವಲ್ಪ ಎಣ್ಣೆ ಎತ್ಕೊಂಡು ಹೋಗಿ ಎಲ್ಲ ಪಾತ್ರೆ ಉಯಿ ಹೇಳಿದರು, ಉಯಿನಿ ಹೇಳಿಲ್ಲ, ಬಾಯಿ ತೆರೆದು. ದೇವ್ರ ಮುಂದೆ ಏನ್ ಮಾಡ್ಬೇಕು ನಾವು? ಉಯಿನಿ. ಒಯ್ಯಿನ ಉಯ್ಯಿನ ಉಯ್ಬೇಕು ದೇವ್ರ ಮುಂದೆ ನಾವು. ಅವ್ಳು ಏನ್ ಮಾಡಿದ್ರು? ಸೇವಕರ ಮಾತು ಕೇಳಿ ಅದರಂತೆ ಮನೆಗೆ ಹೋಗಿ ಎಲ್ಲ ಪಾತ್ರೆಯನ್ನು ತರಿಸಿ ಏನ್ ಮಾಡ್ತಾರೆ? ಇರುವಂತ ಎಣ್ಣೆನ ಅದ್ದಿ ಅದರಲ್ಲಿ ಉಯ್ತಾ ಏನಾಗ್ತಲ್ಲ, ಎಣ್ಣೆ ಖಾಲಿ ಆಗಿಲ್ಲ. ಹಲ್ಲೆಲೂಯ. ಯಾರಾದ್ರೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ? ದೇವರು ಹೇಳ್ತಾರೆ, ನನ್ನ ಮುಂದೆ ನೀವು. ಆಮೆನ್. ಹಲ್ಲೆಲೂಯ. ದೇವರ ಮಾತನ್ನು ಕೇಳಿ, ದೇವ ಸೇವಕರ ಮಾತನ್ನು ಕೇಳಿ ಅವಳು ಹಾಗೆ ಮಾಡಿದ್ರು. ಅದರಂತೆ ದೇವರು ಅವರ ಸಾಲಗಳನ್ನೆಲ್ಲ ತೀರಿಸಿದರು. ಕೈ ಕಟ್ಟಿ ಮೂರು ಕಾರ್ಯ, ಭಕ್ತನಿದ್ದಾರೆ, ಸೇವಕರಿದ್ದಾರೆ, ವಿಶ್ವಾಸಿ ಇದ್ದಾರೆ. ಇವರು ಮೂವರಲ್ಲಿ ಇರುವಂತಹ ಕಾರ್ಯ ಯಾವುದು? ಹೊಂದಾಣಿಕೆ. ಹಲ್ಲೆಲೂಯ. ದೇವರು ಮೇಲಿಂದ ಹೇಳ್ತಾರೆ ಎಲೀಷಾಗೆ, ನೀ ಇದನ್ನು ಏನು ಮೊದಲಿಗೆ ಎಲೀಷಾ ಹೇಳಿ ಕಷ್ಟ. ಅವ್ರು ಏನ್ ಮಾಡಿದ್ರು? ಏನು ಸ್ವಲ್ಪ ಎಣ್ಣೆ ಇಟ್ಕೊಂಡು ಎಲ್ಲ ಗಮನಿಸಿ ತಲೆ ಮೇಲೆ ಇಟ್ಬೇಕು.
ನೀವು ಬರ್ಕೊಂಡು ಇಲ್ಲಿ ನೋಡ್ಬೇಕು. ನಮ್ಮನ್ನ ನೀವು ನಿದ್ದೆ ಮಾಡ್ತೀರಾ, ಇಲ್ಲಿ ನೋಡಿ, ನೀವು ನೋಡಿ. ಕೆಲವು ಸಭೆ ಬರೋಕ್ಕೆ ನಿದ್ದೆ ಮಾಡಕ್ಕೆ ಬಿಟ್ರೆ ಸಾಕು, ಆರಾಮ ಮಾಡ್ಕೊಂಡ್ಬಿಡ್ತಾರೆ. ಅವಳು ಹೋಗಿ ತಿರಸ್ಕಾರ ಮಾಡಿಲ್ಲ, ಗುರುಗುಟ್ಟಿಲ್ಲ. ಎಲಿಷಾನ್ ಹೇಳಿದ್ದಾರೆ, ಯಾರು ಹೇಳಿದರು? ಸೇವಕರು ಹೇಳಿದ್ದಾರೆ ಈ ಅದ್ಭುತ ಆಗುತ್ತಂತ. ಅವ್ರ ಮಕ್ಕಳಿಗೆ ಹೇಳ್ತಾರೆ, ಅಕ್ಕ ಪಕ್ಕದಲ್ಲಿ ಇರುವಂತ ಪಾತ್ರೆಯಿಂದ ತಗೊಂಡ. ಅಲ್ಲೇ ಎಣ್ಣೆ ಏನಾಯ್ತು? ಪಾತ್ರೆ ಇಲ್ಲ ಅನ್ನೋ ಸಮಯದಲ್ಲೇ ಬೈಬಲ್ ಹೇಳ್ತದೆ ಎಣ್ಣೆ ಮುಟ್ಟೋಯ್ತು. ಅಪ್ಪ ರಾಜಪ್ಪ ಅವಾಗ ಹೇಳಿಲ್ಲ, ರಾಜಪ್ಪ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ, ದಯವಿಟ್ಟು ಸ್ವಿಚ್ ಆಫ್ ಮಾಡಿ. ಕೇಳಿದ್ರೆ ಯಾರು ಫೋನು ಕೊಡಲ್ಲ, ಬಂದಿದ ತಕ್ಷಣ ಸೈಲೆಂಟ್ ಮಾಡ್ಕೊಳ್ಳಲ್ಲ. ಇನ್ನೊಂದ್ಸತಿ ಫೋನ್ ರಿಂಗ್ ಆದ್ರೆ ಫೋನ್ ಕೊಟ್ಟು ಹೋಗ್ತೀವಿ. ಮಕ್ಕಳಿಗೆ ಹೇಳ್ದಂಗೆ ಹೇಳಿದ್ದೀನಿ ಅವಾಗ, ಎಲ್ಲ ಸ್ವಿಚ್ ಆಫ್ ಮಾಡಿ, ಇಲ್ಲ ಸೈಲೆಂಟ್ ಮಾಡಿ. ದೇವ್ರ ಮಾತು ಕೇಳುವಾಗ ಒಂದು ಭಯ ಭಕ್ತಿ ಇರಲಿ. ನನ್ನ ಮಾತಲ್ಲ, ನನ್ನ ಮಾತು ನೀವು ಯಾರು ಕೇಳ್ಬೇಡ್ರಿ, ನೀವು ಕೇಳ್ಬೇಡ್ರಿ, ನೀವು ದೇವ್ರ ಮಾತು ಕೇಳಿ ಸಾಕು. ಸರಿ, ಅಲ್ಲೇಲೂಯಾ. ಪಾತ್ರೆ ಎತ್ಕೊಂಡ್ ಬರ್ತಾ ಇದ್ದಾರೆ ಮಕ್ಕಳು. ಹೇಳ್ತಾರೆ, ಅಮ್ಮ ಪಾತ್ರೆ ಇನ್ನ ಇಲ್ಲ ಅಂದ ತಕ್ಷಣ ಬೈಬಲ್ ಹೇಳ್ತದೆ ಅಲ್ಲಿ ಎಣ್ಣೆ ಮುಟ್ಟುವುದು ನಿಂತು. ಕೈ ತಟ್ಟಿ ಅಲ್ಲೇಲೂಯಾ, ಅಲ್ಲೇಲೂಯಾ. ನೀವು ದೇವರ ಮುಂದೆ ಏನ್ ಮಾಡೋ ಉಯ್ಯಿರಿ. ಅಲ್ಲೇಲೂಯಾ. ದೇವರು ನಮಗೋಸ್ಕರ ರಕ್ತ ಒಯ್ದನು, ನಾವು ದೇವರ ಮುಂದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ವಿಮೋಚನಾ ಖಂಡದಲ್ಲಿ ನಾವು 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡ್ತೀವಿ. ಅಲ್ಲಿ ಮೋಶೆ ದೇವರ ಸನ್ನಿಧ ಮುಂದೆ ದಗನ ಬಲಿ ಹೋಮವನ್ನು ಎಲ್ಲವನ್ನು ಮಾಡಿ ಆತನ ಮುಂದೆ ಏನ್ ಮಾಡ್ತಾನೆ? ಸುರಿಯುತ್ತಾನೆ. ಏನ್ ಮಾಡಿದನು? ಆತನ ಮುಂದೆ ಸುರಿದು. ಓದಿ, ಯಾರಾದ್ರೂ ಪಟ ಪಟ ಓದ್ಬೇಕು. ವೇದಿಯ ಮೇಲೆ ಬೇರೆ ಯಾವ ಧೂಪವನ್ನು ಹಾಕಕೂಡದು. ಅದರ ಮೇಲೆ ಹೋಮವನ್ನಾಗಲಿ ಧಾನ್ಯ ದ್ರವ್ಯವನ್ನಾಗಲಿ ಪಾನ ದ್ರವ್ಯವನ್ನಾಗಲಿ ಸಮರ್ಪಿಸಕೂಡದು. ಆರೋನನ ಅವನ ಸಂತತಿಯವರು ವರ್ಷಕ್ಕೊಮ್ಮೆ ದೋಷ ಪರಿಹಾರಕ ಯಜ್ಞ ಪಶುವಿನ ರಕ್ತವನ್ನು ಆ ವೇದಿಯ ಕೊಂಬುಗಳಿಗೆ ಹಚ್ಚಿ ಅದರ ವಿಷಯವಾಗಿ ದೋಷ ಪರಿಹಾರವನ್ನು ಮಾಡಬೇಕು. ಅದು ಯೆಹೋವನಿಗೆ ಅತಿ ಪರಿಶುದ್ಧವಾಗಿದೆ. ಅತಿ ಪರಿಶುದ್ಧವಾದ ದೇವರಿಗೆ ಬೇಕಾದ ಆ ಪರಿಶುದ್ಧತೆ ಬೇಕು. ಆಮೇಲೆ ಅಲ್ಲವೇ ಅದನ್ನು ನಾವೇನ್ ಮಾಡಬೇಕು? ದೇವರ ಮುಂದೆ ಒಯ್ಯಬೇಕು. ದೇವರ ವಾಕ್ಯದಲ್ಲಿ ನೋಡ್ತೀವಿ, 1 ಸಾಮುವೇಲ ಪುಸ್ತಕ 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಅಲ್ಲಿ ಸಾಮುವೇಲನು ಬಂದು ಅಲ್ಲಿ ಅವನ ಯಜ್ಞವನ್ನು ಅರ್ಪಿಸಿ ದೇವರ ಮುಂದೆ ಏನ್ ಮುಗಿದನಂತೆ? ಓದಿ, 1 ಸಾಮುವೇಲ ಪುಸ್ತಕ. ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು ಅವರು ಅಲ್ಲಿ ಕೂಡಿ ಬಂದು ನೀರು ಸೇರಿ ಯೆಹೋವನ ಮುಂದೆ ಒಯ್ದು ಏನು ಒಯ್ದು. ಹಲ್ಲೆಲೂಯಾ. ಏನ್ ಮಾಡೋದು? ಸುರಿಸಿದ್ರಂತೆ ದೇವರ ಮುಂದೆ. ಹಲ್ಲೆಲೂಯಾ. ಮುಂದೆ ನಾವು ನೋಡ್ತೀವಿ 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅನ್ನವನ್ನು ತನ್ನ ಹೃದಯದಲ್ಲಿ ಇಟ್ಟಿದ್ದನ್ನೆಲ್ಲ ದೇವರ ಮುಂದೆ ಏನ್ ಮಾಡುದು? ಸುರಿಸಿಬಿಟ್ಟರು. ಓದಿ, 1 ಸಾಮುವೇಲ ಪುಸ್ತಕ 1ನೇ ಅಧ್ಯಾಯ 15ನೇ ವಾಕ್ಯ. ಅದಕ್ಕೆ ಹನ್ನನು, ಸ್ವಾಮಿ, ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು, ಬಹು ದುಃಖ ಪೀಡಿತಳು, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯನಾಗಲಿ ಕುಡಿದವರಲ್ಲ, ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ನನ್ನ ಹೃದಯದಲ್ಲಿ ಇರುವಂತದೆಲ್ಲ. ಕೆಲವರು ಏನ್ ಮಾಡ್ತಾರೆ? ಊರಲ್ಲಿ ಯಾರಾದ್ರೂ ಸಿಗ್ತಾರ ಅವ್ರ ಹತ್ರ ಹೇಳ್ತಾರೆ, ಇನ್ನೊಬ್ರು ಸಿಗ್ತಾರ ಅವ್ರ ಹತ್ರ ಹೇಳ್ತಾರೆ, ಇನ್ನೊಬ್ರು ಸಿಗ್ತಾರ ಅವ್ರ ಹತ್ರ ಹೇಳ್ತಾರೆ. ಊರುಗಳೆಲ್ಲ ಹಿಡ್ಕೊಂಡ್ ಬರ್ತಾರೆ. ಆದ್ರೆ ಎಲ್ಲಿ ಉಯ್ಬೇಕು, ಎಲ್ಲಿ ಒಯ್ಬೇಕು ಅದನ್ನ ಮಾತ್ರ, ಎಲ್ಲಿ ಸುರಿಯಬೇಕಾಗಿತ್ತು ಅಲ್ಲಿ ಸುರಿಯಲ್ಲ. ಅಣ್ಣನಲ್ಲಿ ಗೊತ್ತು, ಈ ಕಷ್ಟದಿಂದ ಬಿಡುಗಡೆ ಕೊಡಕ್ಕೆ, ಈ ಅಪಮಾನದಿಂದ ಬಿಡುಗಡೆ ಕೊಡಕ್ಕೆ, ಈ ವೇದನೆಯಿಂದ ಬಿಡುಗಡೆ ಕೊಡಕ್ಕೆ, ಈ ಕಷ್ಟದಿಂದ ನನ್ನ ಬಿಡುಗಡೆ ಕೊಡಕ್ಕೆ ನನ್ನ ಗಂಡನಿಂದಲೂ ಆಗಲ್ಲ, ನನ್ನ ಸ್ವಂತದವರಿಂದಲೂ ಆಗಲ್ಲ, ಯಾವ ಮನುಷ್ಯನಿಂದ ಆಗಲ್ಲ. ನನ್ನ ಹೃದಯದಲ್ಲಿರುವಂತಹ ನೋವುಗಳು ನಾನು ದೇವರ ಮುಂದೆ ಸರಿ. ಆಮೇಲೆ ಈ ಬೆಳಿಗ್ಗೆ ಸಮಯದಲ್ಲಿ ಯಾರಾದರೂ ಕಷ್ಟ, ದುಃಖ, ವೇದನೆ, ನೋವು, ಬಾಧೆ, ಹಿಂಸೆ, ಹೋರಾಟ ನನ್ನ ಹೃದಯವನ್ನು ಯಾರಾದರೂ ಅರ್ಥ ಮಾಡ್ಕೊಂತಾರ, ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂತಾರ, ಬಂದಿರುವಂತ ದೇವರ ಜನರೇ, ದೇವರ ಸನ್ನಿಧಾನದಲ್ಲಿ ನಿನ್ನ ಹೃದಯದಲ್ಲಿರುವಂತಹ ವೇದನೆ, ಬಾಧೆಗಳು, ಹಿಂಸೆ, ಹೋರಾಟಗಳನ್ನ ಎಲ್ಲವನ್ನು ಯೇಸುವಿನ ಮುಂದೆ ಉಯ್ದುಬಿಡು. ಆತನು ನಿನ್ನನ್ನ ನಡೆಸಕ್ಕೆ ಶಕ್ತನಾಗಿದ್ದಾನೆ.
ನನ್ನ ದುಃಖಗಳನ್ನು ನಾನು ಯಾರಿಗೂ ಹೇಳಿಕೊಳ್ಳಲ್ಲ. ನನ್ನ ದೇವರ ಸನ್ನಿಧಾನದಲ್ಲಿ ಬಂದು ದೇವರ ಹತ್ರ ಮೊಣಕ ನೂರಿ ಅವರ ಹತ್ರ ಒಪ್ಪಿಸಿಕೊಡ್ತೀನಿ ಅಷ್ಟೇ. ಅವರನ್ನ ಟೇಕ್ ಮಾಡ್ತಾರೆ. ಆಮೇಲೆ ಆತನ ನಡೆಸಿಕೊಡುತ್ತಾನೆ. ಹಲ್ಲೆಲೂಯಾ. ಆತನ ಅದ್ಭುತ ಮಾಡುತ್ತಾನೆ, ಆತನ ಬಿಡಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ಅರಸರು 18ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಅಲ್ಲಿ ಏನಿರ್ತಾನೆ, ಏನಂತ ಹೇಳ್ತಾನೆ, ಅಲ್ಲಿ ಎತ್ಕೊಂಡು ಏನಾಗ್ತೀರಿ, ನೀರನ್ನ ಹಾಕ್ತೀರಿ. ಬಹಳವರು 450 ಜನ ಬಾಗಾಗ ಅಡ್ಡ ಬೀಳುವವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಗಿಕೊಳ್ತಾ ಇದ್ದಾರೆ. ಓ ಓ ಅಂತ ಕೂಗಿಕೊಳ್ತಾರೆ, ಹೊಡ್ಕೊಳ್ತಾರೆ, ರಕ್ತ ಬರುವಂತೆ ಗಾಯ ಮಾಡ್ಕೊಳ್ತಾರೆ. ಆದ್ರೂ ಕೂಡ ಒಂದು ಅದ್ಭುತನೂ ಅಲ್ಲಿ ಕಂಡಿಲ್ಲ, ಅಲ್ಲಿ ಒಂದು ಕಾರ್ಯವೂ ನಡೆಯಲಿಲ್ಲ. ಆಗ ಎಲಿಯನ ವರ್ಷಕ್ಕೆ ಬಂದಾಗ ಆತನ ಹೇಳ್ತಾನೆ, ಏನಂತ, ಇಲ್ಲಿ ನೀರನ್ನು ಸುರಿಯಿರಿ. ಆಮೇಲೆ ಇಲ್ಲಿ ಏನ್ ಸುರಿಯಿರಿ? ನೀರನ್ನು ಸುರಿಯಿರಿ. ಓದಿ. ಅವರು ತೆಗೆದುಕೊಂಡು ಬರಲು ಇನ್ನೊಂದು ಸಾರಿ ತನ್ನಿರಿ ಎಂದು ಹೇಳಿದನು. ತಿರುಗಿ ತಂದರು. ಅವನ 3ನೆಯ ಸಾರಿ ಅದೇ ಪ್ರಕಾರವಾಗಿ ಆಜ್ಞಾಪಿಸಲು ಅವರು ಮತ್ತೊಮ್ಮೆ ತಂದು ಸುರಿದರು. ನೀರು ವೇದಿಯ ಸುತ್ತಲೂ ಹರಿಯಿತು. ನೋಡಿ, ಒಂದು ಬೆಂಕಿ ಬರ್ಬೇಕಾದ್ರೆ ಏನ್ ಹಾಕ್ಬೇಕು? ಸೀಮೆನೆ ಹಾಕ್ಬೇಕು, ಅಥವಾ ಪೆಟ್ರೋಲ್ ಹಾಕ್ಬೇಕಲ್ಲ, ಡೀಸೆಲ್ ಹಾಕ್ಬೇಕು, ಬೇರೆ ಯಾವುದೋ ಎಣ್ಣೆ ಹಾಕ್ಬೇಕು. ಆದ್ರೆ ಇನ್ನೇನಂತಾರೆ, ನೀರು ಹಲ್ಲೆಲೂಯಾ. ದೇವರ ಮುಂದೆ ನಾವು ಏನ್ ಮಾಡ್ಬೇಕು? ಹುಯ್ಯಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತವನ್ನು ಏನ್ ಮಾಡ್ಬೇಕು? ದೇವರ ಮುಂದೆ ಕೊಟ್ಬಿಡ್ಬೇಕು. ಕೆಲವರು ಇವರೇ ಇಟ್ಕೊಂತಾರೆ, ಇವರು ಕಾಪಾಡಿ ಕಾಪಾಡಿ ಒಂದಿನ ಸತ್ತೋಗ್ತಾರೆ. ಬೈಬಲ್ ಹೇಳ್ತದೆ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಪಡೆದುಕೊಳ್ಳುತ್ತಾನೆ. ಆಮೆನ್. ಹಲ್ಲೆಲೂಯಾ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವವನು ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ. ನೀನು ಯಾವುದಕ್ಕೋಸ್ಕರ, ದೇವರಿಗೋಸ್ಕರ ಯಾವುದೆಲ್ಲ ನೀನು ಕಳ್ಕೊಂಡಿದ್ಯೋ ದೇವರು ಅದನ್ನು 1000ರಷ್ಟು ಕೊಡ್ತಾರೆ. ಕೈ ತಟ್ಟಿ ದೇವರಿಗೆ. ಆಮೆನ್. ಹಲ್ಲೆಲೂಯಾ. ಈ ದೇವರಿಗೆ ಸಭೆ ಬರೋದಿಲ್ಲ, ಆರಾಧನೆ ಬರೋದ, ಲೀಡರ್ಶಿಪ್ ಬರೋದಿಲ್ಲ, ಏನನ್ನ ಕಾಪಾಡ್ಕೊಂತಿಲ್ಲ, ನಾವು ದೇವರ ಮುಂದೆ ನಿಂತಿರ್ತೀವಿ, ಅದನ್ನ ನೀವು ತಲುಪುತ್ತೀರ. ದೇವರ ವಾಕ್ಯ ಅದನ್ನು ಮುಖಮುಖವಾಗಿ ಹೇಳ್ತದೆ. ನನ್ನ ನಿಮಿತ್ತವಾಗಿ ನೀನು ಏನೆಲ್ಲ ಕಲ್ತ್ಕೊಂಡೆ? ನಿದ್ದೆ ಕಲ್ತ್ಕೊಂತಿದ್ಯಾ? ಊಟ ಕಲ್ತ್ಕೊಂತಿದ್ಯಾ? ನೆಮ್ಮದಿ ಕಲ್ತ್ಕೊಂತಿದ್ಯಾ? ಆರೋಗ್ಯ ಕಲ್ತ್ಕೊಂತಿದ್ಯಾ? ದೇವರ ನಿಮಿತ್ತವಾಗಿ, ಸೇವೆ ನಿಮಿತ್ತವಾಗಿ ಅದನ್ನೆಲ್ಲ ಮತ್ತೆ ದೇವರು ಕೊಡುತ್ತಾರೆ. ಆಮೇಲೆ ಕೈ ತುಟ್ಟಿ ಆಮೇಲೆ ನೀರು ಉಯ್ಯಿರಿ. ಏನಾಯ್ತು? ಮುಂದೆ ನಾವು ವಾಕ್ಯವನ್ನು ನೋಡುವುದಾದ್ರೆ ಬೆಂಕಿ ಇಳಿದು ಬಂದು ಎಲ್ಲವನ್ನು ಭಸ್ಮ ಮಾಡಿ ದೇವರ ಮುಂದೆ ಉಯ್ಯಿರಿ. ದೇವರ ಮುಂದೆ ನಿಮ್ಮ ಕಣ್ಣೀರು ಎಲ್ಲಿ ಇರಬೇಕು? ಮನುಷ್ಯರ ಮುಂದೆ ಅಲ್ಲ, ವಿಶ್ವಾಸಿ ನೋಡ್ಬೇಕಂತಲ್ಲ, ದೇವರ ಮುಂದೆ. ಭಾಷೆ ನೀವು ನಮಗೋಸ್ಕರ ಅಳ್ತೀರಾ, ನಮಗೋಸ್ಕರ ಪ್ರಾರ್ಥನೆ, ನಿನಗೆ ಯಾಕೆ ಹೇಳ್ಬೇಕು? ನಿನಗಾಗ ನಾನು ಹೇಳ್ಬೇಕು? ನನ್ನ ದೇವರು ಗೊತ್ತು, ನನ್ನ ಕಣ್ಣೀರಿನ ಪ್ರಾರ್ಥನೆ, ನನ್ನ ಕಣ್ಣೀರು ನಾನು ದೇವರ ಮುಂದೆ ಸುರಿಸ್ತೇನೆ. ನಿನ್ನ ಕಣ್ಣೀರು ಯಾರ ಮುಂದೆ ಸುರಿಸ್ತಾ ಇದೆಯಾ? ಹಲ್ಲೆಲೂಯಾ. ಹೇಳ್ತಾನೆ, ನೀರನ್ನು ಹಾಕ್ತೇನೆ. ಆಮೇಲೆ 38ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರು ಉಯ್ದ ನಂತರ ಏನಾಯ್ತು? ಓದಿ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣು ಎಲ್ಲವನ್ನು ದಹಿಸಿ ಬಿಟ್ಟು ನೋಡಿ. ಸಾಕು. ದೇವರ ಬೆಂಕಿ ಬಂದ್ರೆ ನಿಮ್ಮ ಗಂಡನ ಕಲ್ಲಾದ ಹೃದಯ, ನಿನ್ನ ಹೆಂಡತಿಯ ಕಲ್ಲಾದ ಹೃದಯ, ನಿನ್ನ ಊರಿನಲ್ಲಿ ಇರುವಂತಹ ಕಠಿಣವಾದ ಹೃದಯ ಎಲ್ಲವನ್ನು ಭಸ್ಮ ಮಾಡುತ್ತೆ. ದೇವರ ಮುಂದೆ ಯಾರು ಹಾಕೊಳ್ಳಕ್ಕಾಗಲ್ಲ, ದೇವರ ಮುಂದೆ ಯಾರು ಚಾಲೆಂಜ್ ಮಾಡಕ್ಕಾಗಲ್ಲ. ಚಾಲೆಂಜ್ ಮಾಡೋದು ನಿಂತವರನ್ನ ಕುಂತು ಬಿಟ್ರು, ಕೂತವರನ್ನ ಬಿಟ್ಟು. ಹಲ್ಲೆಲೂಯಾ. ಯಾವಾಗ ನಾವು ದೇವರ ವಿರೋಧವಾಗಿ ನಿಂತ್ಕೊಳ್ತೀವೋ ಬೆಂಕಿ ಬಂದು ಭಸ್ಮ ಮಾಡ್ತದೆ. ಎಲ್ಲರೂ ಏನಂದ್ರೆ ಗೊತ್ತಾ? ಕೆಲವರ ವಾಕ್ಯ ನೋಡ್ತೀವಿ, ಕರ್ತನೆ ನಿಜವಾದ ದೇವರು, ಕರ್ತನೆ ನಿಜವಾದ ದೇವರು, ಕರ್ತನೆ ದೇವರು ಅಂತ ಎಲ್ಲ ಆರ್ಭಟಿಸಿದ. ಆಮೇಲೆ ಹಲ್ಲೆಲೂಯಾ. ಈ ದೇವರ ಮುಂದೆ ಉಳಿಯುವಾಗ ನಿನ್ನ ಮನೆ ಸುತ್ತಲೂ ಇರುವಂತಹ ಜನರು, ನಿನ್ನ ಗ್ರಾಮಸ್ಥರು, ನಿನ್ನ ಮನೆಯವರು ಕರ್ತನೆ ದೇವರು ಅಂತ ಹೇಳ್ತಾರೆ. ಕೈ ತಟ್ಟಿ ಕರ್ತನೆ ದೇವರು. ನೀನು ಆರಾಧಿಸುವಂತ ದೇವರೇ ದೇವರು, ನೀನು ಆರಾಧಿಸುವಂತ, ನಿನ್ನ ಸ್ತುತಿಸುವಂತ ದೇವರೇ ನಿಜವಾದ ದೇವರನ್ನ ಎಲ್ಲರ ನಾಲಿಗೆ ಅರಿಕೆ ಮಾಡುವಂತೆ ದೇವರು ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ.
ದೇವರು ಮಾತ್ರ. ಆಮೇಲೆ ಅತಿ ಶೀಘ್ರದಲ್ಲೇ ಇದೆ ದಿನಗಳು ಆ ತರ ಹೇಳುವಂತ ದಿನ. ಕರ್ತನೇ ನಿಜವಾದ ದೇವರು, ನೀವು ಆರಾಧಿಸುವಂತ ದೇವರೇ ದೇವರು, ನೀವು ಹೋಗ್ತಾ ಇರುವಂತ ಸಮಯ ಇರುವಂತ ದೇವರೇ ನಿಜವಾದ ದೇವರು. ಆಮೇಲೆ ಹಲ್ಲೆಲೂಯಾ. ದೇವರು ಮಳೆಯನ್ನು ಸುರಿಸ್ತಾನೆ, ದೇವರು ಕೋಪಾಗ್ನಿಯನ್ನು ಸುರಿಸ್ತಾನೆ, ದೇವರು ನನ್ನ ಪ್ರಾಣವನ್ನು ಸುರಿಸಿದ್ದಾನೆ. ನಮ್ಮನ್ನು ನೋಡಿ ಕೇಳಿದ್ರು ನನ್ನ ಮುಂದೆ ಯಾವುದನ್ನು ರೀತಿಯ. ಈಗ ನೋಡಿ ಮತ್ತೊಂದು ಕಾರ್ಯ, 4ನೇ ಕಾರ್ಯ ನಾವು ನೋಡ್ಲಿಕ್ಕಿದ್ದೇವೆ. ಯೆಶಾಯದಿಂದ 44:3 ಹೇಳ್ತಾರೆ, ದಾಹ ಇರುವವನ ಮೇಲೆ ನೀರನ್ನು ಸುರಿಸ್ತಾನೆ. ಯಾರ ದೇವರು ರೂಪಿಸ್ತಾರೆ ಗೊತ್ತಾ? ಯಾರ ರೂಪಿಸ್ತಾರೆ? ಆಮೇಲೆ ಬೈಬಲ್ ಹೇಳ್ತಾರೆ, ಮುಂದೆ ಬಂದವರು ಹಿಂದೆ ಆಗ್ತಾರೆ, ಹಿಂದೆ ಬಂದವರು ಮುಂದೆ ಆಗ್ತಾರೆ. ಆಮೇಲೆ ಮುಂದೆ ಇದ್ದಂತ ಭಕ್ತರು, ಮುಂದೆ ಇದ್ದಂತ ನಂಬಿಕೆ, ಆಸಕ್ತಿ ಇವತ್ತು ಯಾರಿಗೂ ಇಲ್ಲ. ದೇವರು ವಾಕ್ಯ ಹೇಳ್ತಾರೆ, ದಾಹ ಇರುವವನ ಮೇಲೆ ನನ್ನ ಆತ್ಮವನ್ನು ಸುರಿಸ್ತಾರೆ. ಎಲ್ಲರ ಮೇಲೆ ಸುರಿಸಲ್ಲ. ದೇವರಿಗೋಸ್ಕರ ಕಷ್ಟಪಡುವುದು, ದೇವರಿಗೋಸ್ಕರ ದಾಗದಿಂದ ನಿಂತು ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ಅದರಿಂದ ಎಷ್ಟು ಬಾಧೆ ಬಂದ್ರೂ ಪರವಾಗಿಲ್ಲ, ಎಷ್ಟು ನಷ್ಟ ಆದ್ರೂ ಪರವಾಗಿಲ್ಲ ಅಂತ ಬರುವಂತ ದೇವಜನರೇ ನಿಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸ್ತಾರೆ. ಆಮೇಲೆ ಅದೇನಿಲ್ಲ, ನನ್ಗೆ ಏನ್ ಆಗ್ಬಾರ್ದು, ನಾನು ಆರೋಗ್ಯ ಬರ್ತೀನಿ, ಸಂಡೆ ಬರ್ತೀನಿ, ಸಂಡೆ ಹೋಗ್ತೀನಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತವ್ರನ್ನ ದೇವರು ಸುರಿಸ್ತಾನೆ, ಅಂತವ್ರನ್ನ ತುಂಬಿಸ್ತಾನೆ. ಅವ್ರು ಯಾರು ಗೊತ್ತಾ? ಸಂಡೆ ಕ್ರೈಸ್ತರಷ್ಟೇ, ಭಾನುವಾರ ವಿಶ್ವಾಸಿ ಅಷ್ಟೇ. ಅವರು ಭಾನುವಾರ ಮಾತ್ರ ಬೈಬಲ್ ಇರ್ತಾರೆ, ಭಾನುವಾರ ಮಾತ್ರ ಬೈಬಲ್ ಓದ್ತಾರೆ, ಭಾನುವಾರ ಮಾತ್ರ ಪ್ರೇ ಮಾಡ್ತಾರೆ, ಭಾನುವಾರ ಮಾತ್ರ ಆರಾಧನೆ ಮಾಡ್ತಾರೆ. ಭಾನುವಾರ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಇರ್ತದೆ, 6 ದಿನ ನೀನು ಕೆಲಸ ಮಾಡಿ 7ನೇ ದಿನ ದೇವರ ಸಮ್ಮುಖಕ್ಕೆ ಬಾ ಅಂತ ಹಳೆ ಒಡಂಬಡಿಕೆ ಇರ್ತದೆ. ಅದು ಹೊಸ ಒಡಂಬಡಿಕೆ ಗೊತ್ತಾ ನಿಮಗೆ? ಯಾವತ್ತಾದ್ರೂ ಧ್ಯಾನಿಸಿದ್ದೇನೆ ದಿನ? ಹಳೆ ಒಡಂಬಡಿಕೆಯಲ್ಲಿ ಇರ್ತದೆ 10ರಲ್ಲಿ 1 ಪಾಲು ಕೊಡಬೇಕಂತ, ಹೊಸ ಒಡಂಬಡಿಕೆಯಲ್ಲಿ 1 ಪಾಲನ್ನ. ಹೊಸ ಒಡಂಬಡಿಕೆ ಸಭೆ ಅಂದ್ರೆ ಏನು? ದಿನಾಲು ದೇವರು ಹುಡುಕೋದು, ದಿನಾಲು ದೇವರು ಪ್ರಾರ್ಥಿಸೋದು, ದಿನಾಲು ದೇವರಿಗೋಸ್ಕರ ಜೀವಿಸೋದು, ಅದೇ ಹೊಸ ಒಡಂಬಡಿಕೆ. ದೇವರಿಗೆ ನಾವು ಲೆಕ್ಕ ಮಾಡಿಕೊಡೋದಲ್ಲ ಹೊಸ ಒಡಂಬಡಿಕೆ. ಬೈಬಲ್ ಹೇಳ್ತದೆ, ಅವನ ಹತ್ರ 2 ಕಾಸತ್ತು ಏನ್ ಮಾಡ್ಬೋದು, ಒಂದು ಇಟ್ಕೊಂಡು ಒಂದು ಕೊಟ್ಟಿಲ್ಲ, ಅವನು 2 ಕೊಟ್ಟಿಲ್ಲ ದೇವರಿಗೆ. ಅದೇ ಕೊಡುವಂತ ವಿಷಯ. ದೇವ್ರ ವಾಕ್ಯ ಹೇಳ್ತದೆ, ನಿಮ್ಮನ್ನು ಸಕಲ ಸತ್ಕಾರ್ಯಗಳಲ್ಲಿ ನಿಮ್ಮನ್ನ ಏನ್ ಮಾಡ್ತಾರೆ? ದೇವರು ಸಕಲವಾದ ದಾನಗಳಲ್ಲಿ ತುಂಬಿಸ್ತಾನೆ. ಯಾವಾಗ? ಆಮೇಲೆ ಹಲ್ಲೆಲೂಯಾ. ಆ ಬೈಬಲ್ ಇಂತಾನೆ ಹೇಳ್ತಾರೆ ಪಾಸ್ಟರ್, 6 ದಿನ ಬರ್ಬೇಕು, 6 ದಿನ ಕೆಲಸ ಮಾಡ್ಬೇಕು, 7ನೇ ದಿನ ಸಭೆಗೆ ಬರ್ಬೇಕು ಅಂತ. ಅದು ಹಳೆ ಒಡಂಬಡಿಕೆಯಲ್ಲಿ. ಹೊಸ ಒಡಂಬಡಿಕೆ ಬೈಬಲ್ ಹೇಳ್ತದೆ, ಪೌಲ ಏನ್ ಮಾಡ್ತಾರೆ? ದಿನಾಲು ರೊಟ್ಟಿ ಕೊಡೋದು, ದಿನಾಲು ಪ್ರಸಂಗ ಮಾಡ, ದಿನಾನು ಆರಾಧಿಸಿದನು, ಮನೆಗೆ ಆರಾಧಿಸಿದ, ಡೈಲಿ ಆರಾಧನೆ, ಡೈಲಿ ಸ್ತುತಿ, ಡೈಲಿ ಪ್ರಾರ್ಥನೆ, ಡೈಲಿ ವಿಶೇಷ ಕೂತು. ಹಲ್ಲೆಲೂಯಾ. ಇವತ್ತು ನಾವೇನ್ ಮಾಡ್ತಾ ಇದೀವಿ? ಎಲ್ಲ ಕಡಿಮೆ ಆಗ್ತಾ ಇದೆ. ಓದಿ, ದೇವರ ವಾಕ್ಯದಲ್ಲಿ ಎಲ್ಲ ಪಟ್ಟಿದೆ ಏನಂತ? ಕೀರ್ತನೆ 42:1-3, ಕೀರ್ತನೆ 63:1-3 ಈ 2 ವಾಕ್ಯ ಒಂದು ಮಾತನ್ನು ಹೇಳ್ತದೆ. ಬಾಯಾರಿದ ಜಿಂಕೆ ಹಾಗೆ ನನ್ನ ಹೃದಯ, ನನ್ನ ಆತ್ಮ ನಿನಗೋಸ್ಕರ ಏನಾಗಿದೆ? ದಾಗದಿಂದ ಕಾದಿದೆ. ಒಬ್ಬ ಮನುಷ್ಯನಿಗೆ ದಾಗ ಇದ್ರೆ, ಒಬ್ಬ ಮನುಷ್ಯನಿಗೆ ನೀರಡಿಕೆ ಆಗಿದ್ರೆ ಅವ್ನು ಏನ್ ಬರ್ತಾನೆ ಗೊತ್ತಾ? ನೀರು ಬರೀತಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಯೆರೆಮೀಯ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನನ್ನ ಜನರು 2 ತಪ್ಪು ಮಾಡಿದ್ದಾರೆ. ಏನ್ ತಪ್ಪು? ಜೀವ ವೃತ್ತಿಯಾದ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ಬಿರಿದು ಬಿಟ್ಟಂತ ಟ್ಯಾಂಕ್ ತೊಟ್ಟಿಗಳನ್ನು ಆರಿಸಿಕೊಂಡಿದ್ದಾರೆ. ಭಾನುವಾರ ವಿಶ್ವಾಸಿಗಳ ಆಗ್ಬಿಟ್ಟಿದ್ದಾರೆ. ಇಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತಾರೆ, ಇಷ್ಟ ಬಂದಾಗ ಸೇವೆ ಮಾಡ್ತಾರೆ. ಒಂದು ಜವಾಬ್ದಾರಿ ಕೊಟ್ಟರೆ ಅದನ್ನು ಮಾಡುವುದಿಲ್ಲ, ಒಂದು ಕೆಲಸವನ್ನು ಕೊಟ್ಟರೆ ಅದನ್ನು ನಂಬಿಗಸ್ತರಾಗಿ ನಡೆದುಕೊಳ್ಳುವುದಿಲ್ಲ. ದಾವೀದ ಹೇಳ್ತಾ ಇದ್ದಾನೆ, ನನ್ನ ಹೃದಯ ನಿನಗೋಸ್ಕರ ತಾಕದಿಂದ ಇದೆ ಸಮ. ಆಮೇಲೆ ಆರಂಭದಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿದಂತ ನೀವು, ಆರಂಭದಲ್ಲಿ ವಾಕ್ಯಗಳನ್ನ ಕೈಕೊಂಡು ನಡೆದಂತ ನೀವು, ಪಾಸ್ಟರ್ ಮಾತುಗಳನ್ನು ಕೇಳಿದಂತ ನೀವು, ದಿನ ಆಗುತ್ತಾ ನೀವು ಬೆಳೀತಾ ಎಲ್ಲ ಕಡಿಮೆ ಆಗ್ತಾ ಇದೆ. ಮಾಂಸ ಹೆಚ್ಚಾಗುತ್ತೆ, ಆಡಂಬರ, ಮೇಲೆ
ಮೇಲೆ ದೇವರ ಮೇಲೆ ಎತ್ತುತ್ತಾ ಇವನಿಗೆ ಏನಾಗುತ್ತೆ? ಬೈಬಲ್ ಹೇಳ್ತದೆ, ದಾನಿಯೇಲ ಪುಸ್ತಕ 4ನೇ ಅಧ್ಯಾಯ 30ರಿಂದ ನಾವು ಓದುವುದಾದ್ರೆ, 7 ವರ್ಷ ಹುಲ್ಲು ಮೇಯಿಸಕ್ಕೆ, ಹುಲ್ಲು ತಿನ್ನುವಂತೆ ಮಾಡಿದ್ರು. ಹುಷಾರಾಗಿರ್ರಿ, ದೇವರ ಮೇಲೆ ಇರುವಂತ ದಾಗ ಕಡಿಮೆ ಆಗಬಾರ್ದು, ದೇವರ ಮೇಲೆ ಇರುವಂತ ಭಕ್ತಿ ಕಡಿಮೆ ಆಗಬಾರ್ದು, ದೇವರ ಮೇಲೆ ಇರುವಂತ ಭಯ ಕಡಿಮೆ ಆಗಬಾರ್ದು, ದೇವರನ್ನು ಹುಡುಕುವಂತ ದಾಗ ಕಡಿಮೆ ಆಗಬಾರ್ದು. ಸೇವೆ ಕುರಿತು ಸೇವೆ ಭಾರ, ಸೇವೆಯ ಆತ್ಮ ಕುರಿತ ಭಾರ ಇವುಗಳು ಕಡಿಮೆ ಆಗಬಾರ್ದು. ಯಾವ ಒಬ್ಬ ಮನುಷ್ಯ ಒಂದು ಆತ್ಮ ಕುರಿತು ನಮಗೆ ಆಮೇಲೆ ಒಂದು ಭಾರ ಬರಲು ಅವನು ಬದುಕಿದ್ದು ಸತ್ತಾಗಿ ಅವನು ದೇವರಿಗೆ ದ್ರೋಹಿ ಆದವನವನು. ಶಿಲುಬೆಯಲ್ಲಿ ಹೇಳ್ತಾರೆ, ನಾನು ದಾಗದಲ್ಲಿ ಇದ್ದೀನಿ, ನಾನು ದಾಗದಲ್ಲಿ ಇದ್ದೀನಿ. ಏನ್ ದಾಗ ದೇವರಿಗೆ? ಏನ್ ದಾಗ ದೇವರಿಗೆ? ಆತ್ಮಗಳ ಕುರಿತು ದಾಗ, ಆತ್ಮಗಳ ಕುರಿತು ಭಾರ, ಆತ್ಮಗಳ ಕುರಿತು ದಾಗ. ಒಬ್ಬ ಮನುಷ್ಯನಿಗೆ ಆ ದಾಗ ಇಲ್ಲದಿದ್ದರೆ ಅವನು ನಿಜವಾದ ದೇವರ ಮಗನೇ ಅಲ್ಲ. ಒಬ್ಬ ವಿಶ್ವಾಸಿಗೆ ಆ ದಾಗ ಇಲ್ಲದಿದ್ರೆ, ಒಬ್ಬ ಮನುಷ್ಯರನ್ನ ದೇವರ ಕಡೆ ನಡೆಸಬೇಕು, ನನ್ನ ಗ್ರಾಮದಲ್ಲಿ ಇರುವವರು ದೇವರ ಕಡೆ ನಡಿಬೇಕು, ಆ ದಾಗ ಇಲ್ಲದಿದ್ದರೆ ನೀವು ನಿಜವಾದ ದೇವರ ಮಕ್ಕಳೇ ಅಲ್ಲ. ದಾವೀದನು ಹೇಳ್ತಾನೆ, ಓದಿನ ವಾಕ್ಯ, ದೇವರೇ ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಕುರಿತು ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಇವನ ಆಸೆ ಏನು? ದೇವರ ಸನ್ನಿಧಿಗೆ ಯಾವಾಗ ಹೋಗ್ತೀನಿ? ದೇವರ ವಾಕ್ಯ ಯಾವಾಗ ಹೋಗ್ತೀನಿ? ತಮ್ಮ ಪಾಸ್ಟರ್ ಯಾವಾಗ ಬೋಧನೆ ಮಾಡ್ತಾರೆ? ನನಗಾಗಿ ಯಾವಾಗ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ? ಯಾವ ಸ್ಥಳಕ್ಕೆ ಸುವಾರ್ತೆ ಸಾರಕ್ಕೆ ಹೋಗ್ಬೇಕು? ಆತ್ಮಗಳ ದಾಗ, ಆಮೇಲೆ ಆತ್ಮಗಳ ಆದಾಯ ಮಾಡಬೇಕು. ಯಾವಾಗ? ಇವನ ಆಸೆ ಎಲ್ಲ ಇದು. ಆಮೇಲೆ ದಾಗ ಇರುವವನ ಮೇಲೆ ನೀರನ್ನು ಸುರಿಸುತ್ತೆ. ಆಮೇಲೆ ದಾಗ ಇರುವವನ ಮೇಲೆ ನಾನು ಹಿಂಗೆ ಇರ್ತೀನಿ ಪಾಸ್ಟರ್, ನಾನು ಹೀಗೆ ಇರ್ತೀನಿ, ನಾನು ಬೆಳೆಯೋಕ್ಕೂ ಇಷ್ಟಪಡ, ನನ್ನ ಇಷ್ಟ ನಾನು ಬಿಟ್ಬಿಡ್ರಿ ಅಂದ್ರೆ ನೀವು ಬೇಗ ದೇವರನ್ನು ಬಿಟ್ಬಿಡ್ತೀರಾ, ದೇವರ ಸಭೆಯನ್ನು ಬಿಟ್ಬಿಡ್ತೀರಾ, ಸೇವೆಯನ್ನು ಬಿಡ್ತೀರಾ, ಎಲ್ಲವೂ ಬಿಡ್ತೀರಾ. ನಾನು ಪದೇ ಹೇಳ್ತೀನಿ, ಒಬ್ಬ ಮನುಷ್ಯ ಎಲ್ಲವನ್ನು ಆಗಲೇ ಬಿಟ್ಬಿಡಲ್ಲ, ಸ್ವಲ್ಪವಾಗಿ. ಇವತ್ತು ಸಭೆಯೇ ಇಲ್ಲ ಅನೇಕ ಜನರಂದ್ರೆ ಏನ್ ಅರ್ಥ ಅಂದ್ರೆ, ಸ್ವಲ್ಪ ಒಂದೊಂದು ಊಟ ಮಿಸ್ ಆಗಿ ಕೊನೆಗೆ ಸೈತಾನ ನುಗ್ಗಿ ಸೈತಾನ ಹಿಡಿಸಿ ಇವಾಗ ಪಾಸ್ಟರ್ ಮೇಲೆ ವಿರೋಧವಾಗಿ, ಸಿಸ್ಟರ್ ಮೇಲೆ ವಿರೋಧವಾಗಿ ಎಲ್ಲ ಮಾಡಿ ಅವ್ರಿಗೆ ಇವಾಗ ಏನ್ ಹೇಳಿದ್ರು ಕೂಡ ಮನಸ್ಸು ಕೇಳ್ತಾ ಇಲ್ಲ. ಯಾಕೆಂದ್ರೆ ಆ ದಾಗ ಅವನಿಗೆ ಇಲ್ಲ, ಬೆಳೆಯಬೇಕಂತ ಆಸೆ ಇಲ್ಲ, ಆತ್ಮನ ಅಭಿಷೇಕ ಪಡ್ಕೋಬೇಕಂತ ಆಸೆ ಇಲ್ಲ. ಸಮಯ ಇಲ್ಲ, ನಾನು ಬೇಗ ಹೋಗುತ್ತೇನೆ. ಈ ವಾಕ್ಯ ಬಹಳ ಮುಖ್ಯವಾದದ್ದು. ಬೈಬಲ್ ವಾಕ್ಯ ಹೇಳ್ತದೆ ನೋಡ್ರಿ, ಕೀರ್ತನೆ 36:8-10 ಓದುವುದಾದ್ರೆ, ಆತನು ತನ್ನ ಪ್ರೀತಿಯನ್ನು ಕೊಡ್ತಾನೆ, ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ತೋರಿಸ್ತಾನೆ, ರಾತ್ರಿಯಲ್ಲಿ ನಾನು ಏನ್ ಮಾಡ್ತೀನಿ? ಕೀರ್ತನೆ ಆಡುವೆ. ದಾಗ ಇರುವವನ ಮುಂದೆ ಏನ್ ಬರುತ್ತೆ? ಸಂತೋಷದ ಮಾತು. ಅವನು ಹೇಳ್ತಾನೆ, ನನ್ನ ದೇವರ ಪ್ರೀತಿ ಹಗಲಿನಲ್ಲಿ ನಾನು ಸೌದಿ ನೋಡ್ತೀನಿ, ರಾತ್ರಿ ಏನ್ ಮಾಡ್ತೀಯಪ್ಪ? ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಳಲ್ಲ, ಫೇಸ್ಬುಕ್ ನೋಡ್ಕೊಂಡು ಕುತ್ಕೊಳಲ್ಲ, ಮ್ಯಾಚ್ ನೋಡ್ಕೊಂಡು ಕುತ್ಕೊಳಲ್ಲ. ಹಲ್ಲೆಲೂಯಾ. ಅವನು ದೇವರ ಮಾತುಗಳನ್ನು ಧ್ಯಾನಿಸ್ತಾ ಇರ್ತಾನೆ, ದೇವರು ಮಾಡಿದ ಅದ್ಭುತಗಳನ್ನು ಧ್ಯಾನಿಸ್ತಾನೆ. ಹಲ್ಲೆಲೂಯಾ. 24 ಗಂಟೆ ಫೋನ್ ಹಿಡ್ಕೊಂಡು ಕುತ್ಕೊಂಡಿರೋ ವಿಶ್ವಾಸಿ ಎಷ್ಟು ಜನ? ಯಾವಾಗಲೂ ಫೋನ್. 5 ನಿಮಿಷ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, 5 ನಿಮಿಷ ಗಂಡನಿಗಾಗಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಹೆಂಡತಿಗಾಗಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಗ್ರಾಮಕ್ಕಾಗಿ ಪ್ರಾರ್ಥನೆ ಮಾಡಕ್ ಆಗ್ತಾ ಇಲ್ಲ, ಸಭೆಗಾಗಿ ಪ್ರಾರ್ಥನೆ ಕೇಳಿದ್ರೆ ಪ್ರಾರ್ಥನೆ ಮಾಡ್ತಾ ಇದೀವಿ, ಪ್ರಾರ್ಥನೆ ಮಾಡ್ತದೆ. ಏನ್ ಮಾಡ್ತೀರೋ ದೇವರಿಗೆ ಗೊತ್ತು. ದಾವೀದನು ಹೇಳ್ತಾನೆ, ಯಾವಾಗ ದೇವರ ಸಮ್ಮುಖಕ್ಕೆ ನಾನು ಹೋಗುತ್ತೇನೋ, ಯಾವಾಗ ದೇವರ ಸನ್ನಿಧಿಗೆ ಹೋಗ್ತೇನೆ. 8ನೇ ವಾಕ್ಯ ಓದಿ, 36:8. ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಮೃದ್ಧಿ ಪಡಿಸುತ್ತಿ, ನಿನ್ನ ಸಂಭ್ರಮ ಪ್ರವಾಹದಲ್ಲಿ ಅವರಿಗೆ ಪಾನ ಮಾಡಿಸುತ್ತಿ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ನಿನ್ನನ್ನು ಹರಿದವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ನಿನ್ನ ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ಯಥಾರ್ಥ ಚಿತ್ತರಿಗೆ ನಿನ್ನ ನ್ಯಾಯವನ್ನು ನಿರಂತರವಾಗಿ ಅನುಗ್ರಹಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವು ದಾವೀದನ ದಾಗವುಳ್ಳ ಮನುಷ್ಯನ ಬಾಯಿಂದ ಬರುವಂತದ್ದು. ದಾಗ ಇಲ್ಲದವರನ್ನ ನಾನು ಯಾವಾಗ ಹೇಳ್ತೀನಿ, ಒಂದು ಹಸುಗೆ ನೀರಡಿಕೆ ಇದ್ರೆ
ಅಲ್ಲಿ ಮುಸುರು ನೀರು ಇಟ್ಟಿದ ತಕ್ಷಣ ಓಡ್ ಬಂದು ಕುಡಿದು ಬಿಡ್ತಾರೆ. ಕೆಲವು ವಿಶ್ವಾಸಿಗಳಿಗೆ ನಾವೇನ್ ಮಾಡ್ತೀವಿ, ತಲೆ ಎತ್ಕೊಂಡು ಹತ್ತಾ ಇದೀವಿ ಅದ್ರ ಒಳಗಡೆ. ಅದು ಕುಡಿಯಕ್ ದಾಗ ಇಲ್ಲ, ಅದು ಬೆಳಿಬೇಕು ಅಂತ ಆಸೆ ಇಲ್ಲ, ಅದು ಆತ್ಮಗಳ ಆದಾಯ ಮಾಡ್ಬೇಕು ಅಂತ ಆಸೆ ಇಲ್ಲ. ಅದು ಯಾವಾಗ್ಲೂ ಅದು ಕೆಟ್ಟು ಬುದ್ಧಿ. ಕೆಲವರು ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ಟು ಹೋಗೋಣ ಅಂತ. ಅದು ಅದೇ ಬುದ್ಧಿ. ಅಂದಿಗೆ ಏನ್ ಬುದ್ಧಿ ಗೊತ್ತಾ? ಅಂದಿಗೆ ಬುದ್ಧಿ ಗೊತ್ತಾ ನಿಮ್ಗೆ? ರಚ್ಚಲೇ ಇರಬೇಕು, ಒಣಸು ನೀರಲ್ಲೇ ಇರಬೇಕು. ನಾವು ಇಷ್ಟೇ ಪ್ರಯಾಸ ಮಾಡಿದ್ರು ಕೂಡ ಈ ದೇವರಿಗೋಸ್ಕರ ಜೀವಿಸಿ ಸೇವೆ ಮಾಡ್ರಿ, ಲೀಡರ್ಶಿಪ್ ಮೀಟಿಂಗ್ ಬನ್ನಿ, ಉಪವಾಸ ಮಾಡ್ರಿ, ಸೇವೆ ಮಾಡ್ರಿ, ಯುಎಸ್ ಮಾಡ್ರಿ, ಅದಕ್ಕೆ ಆಸೆ ಇಲ್ಲ ರೀ. ದೇವ್ರು ಹೇಳ್ತಾರೆ, ಯಾಕಪ್ಪ ನೀನ್ ಟೆನ್ಷನ್ ತಗೊಂತೀಯಾ? ಬಿಟ್ಬಿಡವನ್ನ, ಅವನ ಕೆಲ್ಸಕ್ಕೆ ಬರೋದವನು. ಬೈಬಲ್ ಹೇಳ್ತದಲ್ಲ, ನಾನೇ ಅವನ ತಂದು ಬಿಟ್ಟಿದ್ದೀನಿ. 1 ಸಾಮ್ಯೇಲ ಪುಸ್ತಕ 16ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಸಾಮ್ಯೇಲ ಅನ್ಕೊಂತಾನೆ ಇವನೇ ಇರ್ಬೋದೇನೋ. ದೇವ್ರು ಹೇಳ್ತಾರೆ, ಅವನು ನಾನು ತಂದು ಬಿಟ್ಟಿದ್ದೀನಿ, ಅವನು ಬೇಡ ನನಗೆ. ಎಷ್ಟೋ ಪ್ರಯಾಸ ಪಟ್ಟು ಅವನು ರೆಡಿ ಮಾಡಿ ಅಟ್ಟಿಚ್ಚಿ ಕೊಟ್ಟು ಕುದಿಸಿ ಹಂಗಲ್ಲ ಬೆದರು, ಹಿಂಗ್ ಬೆದರು, ರಾತ್ರಿ ಆದ್ರೂ ಹಗಲಾದ್ರೂ ಕೂತಿ ಹೇಳಿ ಅದ್ರ ಇಲ್ಲ. ಅದು ಹೋಗ್ಬಿಟ್ಟಿದೆ. ಅದಕ್ಕೆ ಏನ್ ಬುದ್ಧಿ ಅಂದ್ರೆ ಅಂದಿ ಬುದ್ಧಿ ಇರೋದು ಅದರಲ್ಲಿ ಇರೋದೇ ಅಂದಿ ಬುದ್ಧಿಗೆ. ಅವಾಗ ದೇವ್ರ ಕುರಿತು ದಾಗ, ಭಕ್ತಿ, ಭಯ, ನಂಬಿಕೆ ಇದೆಲ್ಲ ಮಾತಾಡ್ಬಾರ್ದು. ಎಚ್ಚರಿಸುವ. ಕೆಲವರು ಹೇಳ್ತಾರೆ, ಅಪ್ಪಾನು ಭಾಷೆ ಎಚ್ಚರಿಸೋದೇ ಕೆಲಸ ನಂದು. ಅವಳೇ ಹೇಳ್ತಾರೆ ಶ್ರೀಮತಿಗೆ, ನೀವೇನು ಖಂಡಿಸು, ಗದರಿಸು. ಇವಾಗ ಸಭೆಯಲ್ಲಿ ಏನಾಗ್ಬಿಟ್ಟಿದೆ, ಖಂಡಿಸಬಾರ್ದು ಯಾರು. ಯಾವಾಗ ನಿಮ್ಮ ಪಾಸ್ಟ್ ಸಂತೋಷವಾಗಿ ನಿನ್ನ ಖಂಡಿಸ್ತಾರೆ, ಅವಾಗ ನಿಮ್ಗೆ ಅಭಿಷೇಕ ತಲೆ ಮೇಲೆ. ನೀವು ಕೆಲಸ ತೋರಿಸುವುದಾದ್ರೆ ಆಶೀರ್ವಾದ ನಿಮ್ಮ ಮೇಲೆ ಬರಲ್ಲ. ಪೌಲ ದಾವೀದನು ಹೇಳ್ತಾನೆ 145ನೇ ಕೀರ್ತನೆಯಲ್ಲಿ, ನೀವು ಬಂದರು ನನ್ನನ್ನು ಒಡೀರಿ ಅಂದ್ರಿ, ಬೈಲಲ್ಲ ಒಡ್ಡಿ, ನನ್ನ ತಲೆ ಮೇಲೆ ಕುಟ್ಟಲಿ, ನನ್ನನ್ನು ಶಿಕ್ಷಿಸಲಿ. ಅದು ನನಗೇನಾಗುತ್ತದೆ? ಅಭಿಷೇಕ ತೈಲದಂತೆ. ಆಮೇಲೆ ಅವ್ರ ಪೈನೆ ಆಗ್ಬಾರ್ದು, ಏನಾಗ್ಬಾರ್ದು. ಯೇಸು ಸ್ವಾಮಿ ಎಷ್ಟು ನೋವು ತಿಂದ್ರು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಅವ್ರ ಮನೆಗೆ ಹೋಗಲ್ಲ, ಅವ್ರ ಹತ್ರ ಮಾತಾಡಲ್ಲ, ಇವ್ರ ಹತ್ರ ಮಾತಾಡಲ್ಲ. ಏನ್ರಿ ನೀವ್ ಯಾರ್ರಿ? ನೀವ್ ಯಾರು? ಸೈತಾನ ಮಕ್ಕಳ, ದೇವರ ಮಕ್ಕಳ? ನೀವು ದೇವರ ಮಕ್ಕಳ ಗುಣ ಏನು? ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 42ರಿಂದ ಓದಿ ನೋಡ್ಕೊಳ್ರಿ. ಯಾಕೆ ನೀವು ನನ್ನ ಮಾತು ಕೇಳುವುದಿಲ್ಲ? ನನ್ನ ಮಾತನ್ನು ಕೇಳದರ ಕಾರಣ ಏನು? ನಿಮ್ಮ ತಂದೆ ಸೈತಾನನು, ಅವನಲ್ಲಿ ನಿಮ್ಮಂತ ದುರಿಚ್ಛೆಗಳು ನಿಮ್ಮಲ್ಲಿ ಇದೆ ಅಂತ ಹೇಳ್ತಾರೆ. ದಾವೀದನು ಹೇಳ್ತಾನೆ, ನನಗೆ ದೇವರ ಕುರಿತು ತ್ಯಾಗ, ದೇವರ ಸಮ್ಮುಖ ಕುರಿತು ತ್ಯಾಗ, ಆತ್ಮಗಳ ಕುರಿತು ತ್ಯಾಗ, ದೇವರಿಗೋಸ್ಕರ ಏನಾದ್ರೂ ಮಾಡ್ಬೇಕು ತ್ಯಾಗ. ದೇವರು ಹೇಳ್ತಾನೆ, ನಾನೇ ನಿನ್ನ ನಿರ್ಮಾಣಿಕನಪ್ಪ, ನಾನೇ ನಿನ್ನ ತಾಯಿಯ ವಿರುದ್ಧ ರೂಪಿಸ್ತಾ ಬರ್ತಾ ಇದ್ದೇನೆ, ನಾನು ನಿನಗೆ ಸಹಾಯಕನು, ನಾನು ಆದುಕೊಂಡ ಸೇವಕನು ನೀನೇ ಅಪ್ಪ, ನಾನು ಆದುಕೊಂಡ ಯಶೂರನೇ, ಭಯಪಡಬೇಡ. ಎಲ್ಲ ಹೇಳಿದ್ರು ಕೂಡ ಕೆಲವು ವಿಶ್ವಾಸಿಗಳಿಗೂ ಅಂದಿ ಬುದ್ಧಿ ಬಿಟ್ಟು ಹೋಗುವುದಿಲ್ಲ. ಅಂದಿ ಬುದ್ಧಿ ಏನ್ ಮಾಡ್ತಾರೆ? ಮತ್ತೆ ಕರೀತದೆ. ಇಲ್ಲಿಂದ ಅಲ್ಲಿ ಹೋದ ತಕ್ಷಣ ಮತ್ತೆ ಎಳೀತದೆ. ನಾನು ಹೇಳ್ತಾ ಇರೋದು ಕೆಲವ್ರಿಗೆ ಅರ್ಥ ಆಗ್ತದೇನೋ, ಕೆಲವ್ರು ಗೊತ್ತು, ಕೆಲವ್ರು ಗೊತ್ತಿಲ್ಲ. ಇನ್ನ ಇಲ್ಲಿಂದ ಹೋದ ತಕ್ಷಣ ಅಲ್ಲಿ ಅಂದಿ ಬುದ್ಧಿ ಬರುತ್ತೆ. ಇಲ್ಲಿಂದ ಹೋದ ತಕ್ಷಣ ಅಂದಿ ಬುದ್ಧಿ ಬರುತ್ತೆ. ದಾಹ, ದೇವರ ಕುರಿತು ದಾಹ, ದೇವರ ಕುರಿತು ದಾಹ. ಹೆಂಗ್ರಿ ನಮ್ಮನ್ನ ಪರಲೋಕ ಕರ್ಕೊಂಡು ಹೋಗ್ತಾರೆ? ಯೇಸು ಸ್ವಾಮಿ ಹೋಗಿ ಬಂದ್ರೆ ಯಾರಿಗೆ ಹೋಗ್ತಾರೆ ಪರಲೋಕಕ್ಕೆ? ನೀವು ಹೋಗ್ತೀರಾ? ಇಷ್ಟು ದಿನ ಪಟ್ಟ ಕಷ್ಟ, ರಾತ್ರಿ ಹಗಲು ಪ್ರಾರ್ಥನೆ ಮಾಡಿದ್ರು, ಸೇವೆ ಮಾಡಿದ್ರು, ಎಲ್ಲ ಎಲ್ಲೋಯ್ತು? ಆತ್ಮಗಳಂತ ಓಡಿದ್ವಲ್ಲ, ಏನಾಯ್ತು? ಇವತ್ತು ಆ ದಾಗ ಇಲ್ಲದೆ ಇದೆಯಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದಾಗ ಇಲ್ಲದವನಿಗೆ ನೀವೇನೇ ಪ್ರಸಂಗ ಮಾಡ್ರಿ, ಕೆಲವ್ರು ಬಂದ್ಬಿಟ್ಟು ಏನೋ ಒಂದು 2 ಮಾತು ಹೇಳ್ಬಿಡ್ತಾರೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಪಾಸ್ಟ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ. ನಮ್ಮ ಪಾಸ್ಟ್ ಯಾವಾಗ ಬೈತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ, ಬಂದು ಯಾವ್ದೋ ಒಂದು 2 ಮಾತು ಹೇಳಿರ್ತಾರೆ. ಅದು ಹಿಡ್ಕೊಂಡು ಅವ್ರಿದ್ದೇನೆ ಹೋಗ್ಬಿಡೋದೇ ಆಯ್ತು. ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಬಗ್ಗೆ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಿಮ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ನಮ್ಗೆ ಗೊತ್ತು ನಿಮ್ಮ ಬಗ್ಗೆನೂ, ನನ್ನ ಬಗ್ಗೆ ನಿಮ್ಗೂ ಗೊತ್ತು. ಆಗ ಪಾಸ್ಟರ್ ಏನಕ್ಕೆ ನಮ್ಮನ್ನ ಗಂಡಿಸ್ತಾ ಇದ್ದಾರೆ? ಏನಕ್ಕೆ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ? ಏನಕ್ಕೆ ನಮ್ಮನ್ನ ಹಿಂಗ್ ಮಾತಾಡ್ತಾರೆ? ತಿಳ್ಕೋಬೇಕು.
ಆತ್ಮೀಯ ತಂದೆಯಾದ ಒಬ್ಬ ಆತ್ಮೀಯ ತಂದೆ, ಒಳ್ಳೆ ತಂದೆ, ಅವನು ಏನ್ ಮಾಡ್ತಾನೆ ಗೊತ್ತಾ? ಮಕ್ಕಳು ದೇವರಲ್ಲಿ ಬೆಳೆಯಬೇಕು ಅಂತ ಆಸೆ ಪಡ್ತಾನೆ. ಅವನಿಗೆ ಒಳ್ಳೆ ಆತ್ಮೀಯ ತಂದೆ. ನೀನು ಕೊಟ್ಟ 10,000 ಅಲ್ಲ, 10 ಲಕ್ಷ ಹಾಕಿದ್ರು ನಮ್ಗೆ ಸಂತೋಷ ಇಲ್ಲ. ನೀವು ಕ್ರಿಸ್ತನಲ್ಲಿ ಬೆಳಿ, ನೀವು ಕ್ರಿಸ್ತನಿಗಾಗಿ ಜೀವಿಸು, ಎಷ್ಟು ಸಂತೋಷ. ದೇವರಿಗೋಸ್ಕರ ತಾಕದಿಂದ ಇಲ್ಲ ದಾವಿದನು. ನೀವು ನಾವು ಕೂಡ ದೇವರಿಗೋಸ್ಕರ ತಾಕದಿಂದ ದಾವಿದಿಂದ ಇರುವಾಗ ಏನ್ ಬರುತ್ತದೆ? ಜ್ಞಾನೋಕ್ತಿಗಳು 25 ಹೇಳ್ತಾರೆ, ಒಳ್ಳೆ ಒಳ್ಳೆ ಸಮೃದ್ಧಿಯಾದ ಮನೆಯನ್ನು ನಮ್ಮ ಮೇಲೆ ಸುರಿಸ್ತಾ ಇದ್ದೇವೆ. ದಾಗ ಇದೆಯಮ್ಮ, ನಿನಗೆ ಏನ್ ದಾಗಮ್ಮ ಇದೆ? ಪಾಪದ ಕುರಿತು ದಾಗ ಇದೆಯಾ? ಇಚ್ಛೆಗಳ ಕುರಿತು ದಾಗ ಇದೆಯಾ? ಅನದಾಸ ಎಂಬ ಸೈತಾನ ನೀನು ಹಿಡಿದಿದ್ಯಾ? ಲೋಕದ ಪ್ರಾಣಿಗಳು ನೀನು ಹಿಡಿದಿದ್ಯಾ? ದೇವರು ದಾವಿದೆ ಹೇಳ್ತಾನೆ, ನನಗಿರಂತ ದಾಗ ನನ್ನ ದೇವರ ಕುರಿತು, ನನ್ನ ದೇವರ ಕುರಿತು, ನನ್ನ ದೇವರ ಕುರಿತು, ನನ್ನ ರಾಜ್ಯದ ಕುರಿತು, ಆತನ ಚಿತ್ತದ ಕುರಿತು, ಆತನ ಆಸೆ ನನ್ನ ಆಸೆ. ಅದಕ್ಕೆ ದೇವರು ಹೇಳ್ತಾರೆ ಅಪೊಸ್ತಲ ಕೃತ್ಯದಲ್ಲಿ 13-22 ವಾಕ್ಯ ನೀವು ಓದಿ ನೋಡಿಕೊಳ್ರಿ. ಅಲ್ಲಿ ವಾಕ್ಯ ಹೇಳ್ತಾರೆ, ನಾನು ಒಪ್ಪುವಂತ ಮನುಷ್ಯ ನನಗೆ ಇಷ್ಟವಾದದನ್ನೆಲ್ಲ ನೆರವೇರಿಸ್ತಾರೆ. ಆಮೇಲೆ ದೇವರು ನಿಮ್ಮ ಕುರಿತು ಈ ತರ ಸಾಕ್ಷಿ ಹೇಳ್ತಾರ, ನನ್ನ ಮಗಳು ನನಗೆ ಇಷ್ಟವಾದದೆಲ್ಲ ಮಾಡ್ತಾರೆ, ನನ್ನ ಮಗಳು ನನಗೆ ಇಷ್ಟವಾದದೆಲ್ಲ ಮಾಡ್ತಾರೆ, ಸಾಕ್ಷಿ ಕೊಡಕ್ ಸಾಧ್ಯನಾ? ಹೋಗಿ ಜ್ಞಾನೋಕ್ತಿಗಳು 25-25. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ. ಆಮೆನ್, ಹಲ್ಲೆಲೂಯಾ. ಒಳ್ಳೆ ಸುದ್ದಿ. ಇವತ್ತು ಒಳ್ಳೆ ಸುದ್ದಿ ಇಲ್ಲ, ಎಲ್ಲ ಯೂಟ್ಯೂಬ್ ಅಲ್ಲಿ ಬರೋದು ಕೆಟ್ಟ ಸುದ್ದಿ. ಸಭೆಗೆ ಹೋಗ್ಬೇಡ್ರಿ, ನೀವು ಟಿವಿ ಮುಂದೆ ಕುತ್ಕೊಳ್ರಿ. ಆಶೀರ್ವಾದ ನಿಮ್ಮ ಮನೆಗೆ ಹುಡುಗಿ ಬರ್ತದೆ. ನೀವ್ ಏನ್ ಬೇಕಾದ್ರೂ ಮಾಡ್ಕೋ, ದೇವ್ರ ಕೃಪೆ ಇದೆ. ನೀವ್ ಏನ್ ಬೇಕಾದ್ರೂ ಮಾಡ್ಕೋ. ಇವತ್ತು ಅದನ್ನ ಕೇಳ್ಕೊಂಡು ಅವ್ರು ಎಲ್ಲರಿಗೆ ಹಾಕ್ತಾರೆ, ನಾನು ಹಾಕ್ತೀನಿ. ಅವ್ರು ಅನ್ಸಾಕ್ತಾರೆ, ನಾನು ಅನ್ಸಾಕ್ತೀನಿ. ಅವ್ರು ಪಿಕ್ಚರ್ ನೋಡ್ತಾರೆ, ನಾನು ಪಿಕ್ಚರ್ ನೋಡ್ತೀನಿ. ಅವ್ರು ಲವ್ ಮಾಡ್ತಾರೆ, ನಾನು ಲವ್ ಮಾಡ್ತೀನಿ. ಇವತ್ತು ವಿಶ್ವಾಸಿಗಳು ಎಲ್ಲ ಒಬ್ಬರು ನೋಡಿ ಒಬ್ಬರು ಓದಿ ಅದು ಕೇಳದೆ ಒಣ ಎಲ್ಲ ಕೆಡಿಸ್ಬಿಟ್ಟು, ಆತರ ಒಬ್ಬ ವಿಶ್ವಾಸಿ ಕೇಳದೆ ಎಲ್ಲರೂ ಕೆಡಿಸ್ಬಿಟ್ಟು ಇವತ್ತು ಬಾರಲ್ಲಿ ಕುತ್ಕೊಂಡಿರೋದು ಗುಂಪು. ಅದಕ್ಕೆ ಕಾರಣ ಯಾರು? ಅದಕ್ಕೆ ಕಾರಣ ನೀವು ಕರೆಕ್ಟಾಗಿ ಭಯಭಕ್ತಿಯಿಂದ ನಡೆದಿದ್ರೆ, ನೀವು ದೇವರ ಮುಂದೆ, ನಾನು ದೇವರ ಮುಂದೆ ಬಂದಿದ್ದೀನಿ, ದೇವರ ಆರಾಧಿಸಕ್ಕೆ ಬಂದಿದ್ದೀನಿ ಅಂತ ನೀವು ಕರೆಕ್ಟಾಗಿ ನಡೆದುಕೊಂಡಿದ್ರೆ, ಅವನು ಭಯಭಕ್ತಿಯಿಂದ ನಡೆಯುತ್ತಾ ಇದ್ದ. ನೀವು ಮಾಡಬಾರ್ದಲ್ಲ ಮಾಡಿ, ಹೇಳ್ಬಾರ್ದಲ್ಲ ಹೇಳಿ, ನೀವು ಜನರ ಮುಂದೆ ನಡ್ಕೊಳ್ತೀರಾ, ಅವ್ರು ಹೇಳ್ತಾರೆ, ಅಪ್ಪ ಇವರು ಹೋಗಿದ ಸಭೆಗೆ ನಾನು ಹೋಗ್ಬಿಟ್ರೆ ಅಷ್ಟೇ ಸತ್ತೋಗ್ತೀನಿ ಅಷ್ಟೇ. ಅದಕ್ಕೆ ಬರೋದು ಜನರು. ನಾವು ರಾತ್ರಿ ಆಗಲಿ ನೋಡಿದೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ದೇವರೇ ಆತ್ಮ ಕೊಡಯ್ಯ, ಆತ್ಮ ಕೊಡಯ್ಯ ಅಂತ ನಾವು ಪ್ರಾರ್ಥಿಸೋದು. ಇಲ್ಲಿ ಏನ್ ಮಾಡೋದು? ಇವರೇ ಆವಾಜ್ ಹಾಕಿ, ನನಗೆ ಇಷ್ಟ ಆಗಲ್ಲ. ಬೈಬಲ್ ಓದ್ ಚೆನ್ನಾಗಿ. ನೀನು ಒಂದು ಆತ್ಮಕ್ಕೆ ತಡೆಯಾಗಿದ್ರೆ ನಿನ್ನ ಕುತ್ತಿಗೆಗೆ ಏನ್ ಕಟ್ಬೇಕಂತೆ? ರುಬ್ಬುವ ಕಲ್ಲಂತ ಕಟ್ಟಿ ಸಮುದ್ರ ಮಧ್ಯದಲ್ಲಿ ಹಾಕ್ಬೇಕು. ಒಂದು ಆತ್ಮಕ್ಕೆ ಅಡ್ಡಿಯಾಗಿದ್ರೆ, ಪ್ರಿಯ ದೇವ ಮಕ್ಕಳೇ, ನಿಮ್ಮ ನೋಡಿ ಪ್ರೀತಿಯಿಂದ ಎಚ್ಚರಿಸ್ತಾ ಇದ್ದೀನಿ, ನಮ್ಮಿಂದ ಯಾರಿಗೂ ಅಡ್ಡಿಯಾಗಿರ್ಬಾರ್ದು. ಒಬ್ಬರು ಸಭೆಗೆ ಬರಕ್ಕೆ ನಾವು ಅಡ್ಡಿ ಆಗ್ಬಾರ್ದು, ಬರದೇ ಇರಕ್ಕೆ ಅಡ್ಡಿ ಆಗಿರ್ಬಾರ್ದು. ನಾವು ಒಳ್ಳೆ ಸುದ್ದಿಯಲ್ಲಿ ಒಬ್ಬ ಮನುಷ್ಯರ ದಾಗದಿಂದ ಅವನಿಗೆ ನೀರು ಕೊಟ್ರೆ ಹೆಂಗೋ, ಒಂದು ದೇಶಾಂತರಕ್ಕೆ ಒಂದು ಸುದ್ದಿ ಕೂಡ ಹಂಗೆ ಅಂತೆ. ನಿನ್ನ ಗ್ರಾಮಕ್ಕೆ ಏನ್ ಸುದ್ದಿ ಕೊಡ್ತೀಯ ನೀನು? ರಾಮಬಾಬು ಪಾಸ್ ಹೇಳಿದ್ರು, ಎಷ್ಟು ಸುವಾರ್ತೆ ಇದೆ? ಎಲ್ಲರೂ ಹೇಳಿದ್ರು 4 ಸುವಾರ್ತೆ. ಇವರು ಹೇಳಿದ್ರು 5 ಸುವಾರ್ತೆ ಇದೆ. ಎಲ್ಲರಿಗೂ ಗೊತ್ತಾಗುತ್ತೆ, ಓ ಇದು ದುರ್ಬೋಧನೆ ಮಾಡ್ತಾ ಇದ್ದಾರೆ, ಯಾವ ತಪ್ಪು ಉಪದೇಶ ಮಾಡ್ತಾ ಇದ್ದಾರೆ. ಎಷ್ಟು ಸುವಾರ್ತೆ ಇದೆ? ಫಸ್ಟ್ ಮ್ಯಾಥ್ಯೂ ಚಾಪ್ಟರ್ 1, 2 ಮಾರ್ಕ್ 2, ಆಮೇಲೆ ಲೂಕ 3, ಯೋಹಾನ 4, 5ನೇ ಎಲ್ಲಿದೆ? ಅವ್ರು ಹೇಳಿದ್ರು 5ನೇದು ರಾಮಬಾಬು. ಅಷ್ಟು ಮಟ್ಟಿಗಿದೆಯಾ ವಿಶ್ವಾಸಿ? ಅಷ್ಟು ಮಟ್ಟಿಗಿದೆಯಾ? ಕೆಲವರೆಲ್ಲ ಹೇಳ್ತಾರೆ, ಬಂದಾಗ ಹೇಳ್ತಾರೆ, ವಿಶ್ವಾಸಿಗಳು ಒಳ್ಳೆ ವಿಶ್ವಾಸಿಗಳಪ್ಪ, ಎಷ್ಟು ಬಂದವರು ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಡ್ತಾರೆ. ನಾನು ಅನ್ಕೊಂತೀನಿ, ಸ್ವಾಮಿ ನಾನು ಪಡುವಂತ ಕಷ್ಟ ಈ ಜನರ ಇಟ್ಟುಕೊಂಡು ನಿಮಗೆ ಗೊತ್ತಯ್ಯ, ನಿಮಗೆ ಗೊತ್ತು ಸ್ವಾಮಿ, ನಿನಗೆಲ್ಲ ಗೊತ್ತು.
ನಿಮ್ಗೆಲ್ಲ ಗೊತ್ತು. ಮನೇಲೇ ಇರ್ತೀರ, ಸ್ವಲ್ಪ ಬಂದು ಸಭೆಯಲ್ಲಿ ಬಂದು ಆ ಮಕ್ಕಳು ನೋಡೋಣ, ಅವ್ರಿಗೇನೋ ಕೊಡೋಣ, ಅವ್ರು ನೋಡ್ಕೊಂಡು ಏನೋ ಮಾಡೋಣ. ನೀರು ತಗೊಂಡ್ಬರೋದು ಫಾಸ್ಟು, ಸಕ್ಕರೆ ತಗೊಂಡ್ಬರೋದು ಫಾಸ್ಟು, ಜ್ಯೂಸ್ ತಗೊಂಡ್ಬರೋದು ಫಾಸ್ಟು, ಬಾಳೆಹಣ್ಣು ತಗೊಂಡ್ಬರೋದು ಫಾಸ್ಟು, ಅವಲಕ್ಕಿ ತಗೊಂಡ್ಬರೋದು ಫಾಸ್ಟು. ಒಳ್ಳೆ ವಿಶ್ವಾಸ ಸಿಗುತ್ತೆ. ನೀವು ತುಂಬಾ ಒಳ್ಳೆಯವರು, ನೀವು ತುಂಬಾ ಒಳ್ಳೆಯವರು. ಒಬ್ರಿಗೆ ಹೇಳಿದೀನಿ, ನೋಡಯ್ಯ ನೈಟ್ ಪ್ರೇಯರ್ ಇದೆ, ಬಂದು ಪ್ರಾರ್ಥನೆ ಮಾಡಿ. ಎಲ್ಲರಿಗೂ ಹೇಳಿಲ್ಲ, ನಾವು ಕೆಲವ್ರಿಗೆ ಹೇಳಿದೆ, ನಮ್ಮ ಮಾತು ಕೇಳಿಲ್ಲ. ಆದ್ರೆ ಅದರ ಹಿನ್ನೆಲೆ ಏನ್ ಗೊತ್ತಾ, ಅವನಿಗೆ ದಾಹ ಇಲ್ಲ, ಅವನಿಗೆ ಅಂದಿ ಬುದ್ಧಿ ಇದೆ ಅಂತ ಅರ್ಥ. ಅವನು ಬೆಳೆಯಕ್ಕೆ ಆಸೆ ಇಲ್ಲ. ನಾನು ಹಿಂಗೆ ಬಿಟ್ಟು ಪಾಸ್ಟರ್, ನಾನು ಹಿಂಗೆ ಬಿಟ್ಬಿಟ್ಟೆ, ಹಿಂಗೆ ನನ್ನ ಪಾಪದಲ್ಲೇ ನಾನು ಹಾಳಾಗಿ ನಾಶ. ಬೈಬಲ್ ಅಂತ ಏಸಪ್ಪ ಹೇಳ್ತಾರಲ್ಲ, ನಿಮ್ಮ ಪಾಪದಿಂದಲೇ ನೀವು ನಾಶವಾಗುವುದು. ಆಮೇಲೆ ಬೈಬಲ್ ವಾಕ್ಯ ಹೇಳ್ತದೆ, ದೇವರು ನೀರು ದಾಗದಿಂದ ಇರುವವರಿಗೆ ಸುರಿಸ್ತಾರೆ. ಯಾರಿಗೂ ಸುರಿಸ್ತಾರೆ? ಒಬ್ಬರಿಗೆ ಮಾತ್ರ ಸುರಿಸೋ ದೇವರಲ್ಲ, ಎಲ್ಲರಿಗೂ ಸುರಿಸ್ತಾನೆ. ಆಮೇಲೆ ಮತ್ತೆ ಯೇಸುವಂತ 5ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡುವುದಾದ್ರೆ, 44ನೇ ವಾಕ್ಯದ ಮುಂದೆ ಓದುವುದಾದ್ರೆ, ನೀತಿವಂತರ ಮೇಲೆ ಸುರಿಸ್ತಾರೆ. ಆಮೇಲೆ 5ನೇದಾಗಿ ದೇವರು ಸುರಿಸುವಂತ ಕಾರ್ಯ ಯಾವುದು? ನಮ್ಮನ್ನು ಮಾತ್ರ ಅಲ್ಲ, ನಮ್ಮೆಲ್ಲರೂ. ಅಪೊಸ್ತಲ ಕೃತ್ಯ 16 ನೋಡ್ಕೋಬೇಕು. ಅಲ್ಲಿ ವಾಕ್ಯವನ್ನು ನೋಡುವುದಾದ್ರೆ ಅಲ್ಲಿ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ, ಆಮೇಲೆ ಹಾಗೆ ನಾವು ನೋಡುವುದಾದ್ರೆ ನಮ್ಮನ್ನು ಮಾತ್ರ ಅಲ್ಲ, ಎಲ್ಲರಿಗೂ ಸುರಿಸುವಂತ ದೇವರು. ನಾನು 3 ಕಾರ್ಯ ಆಮೇಲೆ ಹೇಳಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. 3 ಕಾರ್ಯ. ಈ ಕಾರ್ಯಗಳು ನಮ್ಮ ಜೀವನದಲ್ಲಿ ಯಾವುದು? ಮಳೆ ಸುರಿಯಬೇಕಾ, ಕೋಪ ಸುರಿಯಬೇಕಾ, ಅಥವಾ ದೇವರು ತನ್ನ ಪ್ರಾಣವನ್ನು ಸುರಿಸಿದನ ನಾವು ದೇವರನ್ನು ಸುರಿಯಬೇಕು. 2ನೇದಾಗಿ ಭಾಗವುಳ್ಳವರಾಗಿರ್ಬೇಕು. 3ನೇದಾಗಿ ನಮ್ಮನ್ನು ಮಾತ್ರ ಅಲ್ಲ, ಎಲ್ಲರಿಗೂ ಸುರಿಸಲ್ಪಡಬೇಕು. ಇವೆಲ್ಲ ನೆರವೇರಬೇಕಾದ 3 ಕಾರ್ಯ. ಪ್ರಲಾಪನ ಪುಸ್ತಕ 2ನೇ ಅಧ್ಯಾಯ 19ನೇ ವಾಕ್ಯ. ಮುಗಿಸ್ತೇನೆ, ಬೇಗ ಸ್ವಲ್ಪ ಓದಿ ನಮ್ಗೆ ಸಹಾಯ ಮಾಡಿ. ಪ್ರಲಾಪರು 2:19. ಅವನೇನ್ ಮಾಡ್ದಂತೆ, ರಾತ್ರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಹೋಗಿ ಮೊರೆ ಇಡುತ್ತಾನಂತೆ. ರಾತ್ರಿಯಲ್ಲಿ ಕೀರ್ತನ ಪುಸ್ತಕದಲ್ಲಿ ಹೇಳಪಟ್ಟಿದೆ, ಎಲೆ ದೇವ ಸೇವಕರೇ, ದೇವರ ಸನ್ನಿಧಿಯಲ್ಲಿ ಇರುವಂತ ದೇವಚಲರೇ, ಯೆಹೋವನಿಗೆ ಮೊರೆ ಇಡಿ, ಯೆಹೋವನಿಗೆ ಮೊರೆ. ಅವನೇನ್ ಮಾಡ್ದ? ಈ ಪ್ರಲಾಪ ಅನ್ಬ ಈ ಸೇವಕ ಯೆರೆಮೀಯ ಅನ್ನುವಂತ ಈ ಯೆರೆಮೀಯ ಅವನು ಹೇಳ್ತಾನೆ, ಓದಿ. ರಾತ್ರಿಯ 1 ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಕೊಯ್ದು ಬಿಡಿರಿ. ಏನಕ್ಕೆ ರಾತ್ರಿ ಪ್ರೇಯರು 10ರಿಂದ 3 ಗಂಟೆ? ಕೆಲವು ಕೇಳ್ತಾರೆ, ಪಾಸ್ಟರ್ ತುಂಬಾ ಲಾಂಗ್ ಆಗ್ಬಿಟ್ಟು ಪಾಸ್ಟರ್. ಅಲ್ಲಯ್ಯ, ಲೈಫ್ ಲಾಂಗ್ ನಿತ್ಯ ಅವ್ರ ಜೊತೆ ನಾವು ಜೀವಿಸಬೇಕಲ್ಲ. ಇಲ್ಲೇ ಲಾಂಗ್ ಆಗ್ಬಿಟ್ರೆ ನೀ ಪರಲೋಕಕ್ಕೆ ಬರ್ತೀಯ. ನೀನು ಸ್ವಲ್ಪ ಒಂದು 5 ಗಂಟೆ ದೇವರ ಸಮ್ಮುಖದಲ್ಲಿ ನೀನು ಕಾದಿಲ್ಲ ಅಂದ್ರೆ, ನೀನ್ ನಡೆಯಕ್ಕಾಗಿಲ್ಲ ಅಂದ್ರೆ, ನೀನು ಪರಲೋಕಕ್ಕೆ ನಿತ್ಯ ಹೆಂಗಪ್ಪ ಅವ್ರ ಜೊತೆ ಜೀವಿಸ್ತೀಯ? 5 ಗಂಟೆ ಪ್ರಾರ್ಥನೆ ಮಾಡ್ಬೇಕು. 10, 11, 12, 1, 2, 3 ನೋಡಿ. ಕೆಲವು ಬಂದಿಲ್ಲ ಸಭೆಗೆ. ಯಾಕೆಂದ್ರೆ ಅವ್ರ ನೈಟ್ ಪ್ರೇಯರ್ ಬಂದಿಲ್ಲ. ಯಾಕಂದ್ರೆ ನಾವು ಸೋಪ್ ಹಾಕೋರಲ್ಲ, ನಾವು ಸ್ವಲ್ಪ ಕಟ್ಟಿಂದಿ ರಫನ್ ಕೊಡುವಂತ. ಪೌಲ ಹೇಳ್ತಾನೆ, ಪ್ರೀತಿಯಿಂದ ಬರ್ಲ, ಭತ್ತ ಇಟ್ಕೊಂಡು ಬರ್ಲ, ನಿನ್ನ ಮನೆಗೆ ಬರ್ಲ. ಹಲ್ಲೆಲೂಯಾ. 1ನೇ ಕಾರ್ಯ ನಮ್ಮ ಹೃದಯದಲ್ಲಿ ಇರುವಂತದ್ದು, ರಾತ್ರಿ ಎದ್ದು ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು? ಆರಾಮಾಗಿ ಮಲ್ಕೊಳಕಲ್ಲ ದೇವರು ನಮ್ಮನ್ನ ಕರ್ದಿರೋದು. ನಿನಗೆ ಆರೋಗ್ಯ ಕೊಟ್ಟಿದ್ದೇನಕ್ಕೆ? ಚೆನ್ನಾಗಿ ಗಂಟೆ ತಿಂದ್ಬಿಟ್ಟು ಮಲ್ಕೊಳಕಲ್ಲ ದೇವರು ಕರ್ದಿರೋದು. ಸ್ವಲ್ಪ ಕಠಿಣವಾಗಿ ಮಾತಾಡ್ತೀನಿ, ಬೇಜಾರು ಮಾಡ್ಕೊಂಡು ಪರವಾಗಿಲ್ಲ, ನೀನ್ ತಿದ್ದುಕೊ. ದೇವರು ನಮ್ಗೆ ಆರೋಗ್ಯ ಕೊಟ್ಟಿರೋದೆ ರಾತ್ರಿಯಲ್ಲಿ ಎದ್ದು ಚೆನ್ನಾಗಿ ಮೊಣಕಾಲು ಹಾಕಿ ದೇವರನ್ನ ಪ್ರಾರ್ಥಿಸೋದು. ಅದನ್ನ ಹೇಳ್ತಾನೆ, ಏನಂತ ಹೇಳ್ತಾನೆ ಮತ್ತೊಂದ್ಸರಿ ಬೇಕಾದ್ರೆ. ರಾತ್ರಿಯ 1 ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ರಾತ್ರಿ ಬಂದವ್ರಿಗೆ ಗೊತ್ತು, ಪ್ರಾರ್ಥನೆಯಲ್ಲಿ ನಿದ್ದೆ. ನಾವು ಎಲ್ಲ ಕಡೆ ಹೋಗಿ ಸೇವೆ ಮಾಡ್ಕೊಂಡು ಟ್ರಾವೆಲ್ ಮಾಡಿ ಫುಲ್ ಟೈರ್ಡ್, ನಿದ್ದೆ ಹೇಳಿರ್ತದೆ. ಒಬ್ಬೊಬ್ಬರನ್ನ ಎಚ್ಚರಿಸಿ ನಡ್ಕೊಂಡು ಇವರೆಲ್ಲ ಕೆಲವರು ಹೋಗಿ ಮುಖ ತೊಳ್ಕೊಂಡ್ಬಂದು ಪ್ರಾರ್ಥನೆ ಮಾಡ್ತಾರೆ.
ಏಸಪ್ಪ ನೋಡ್ತಾ ಇಲ್ವಾ? ನೀನ್ ಚೆನ್ನಾಗಿ ಹೊರಕೆ ಬಿಡ್ತಾ ಇದೆಯಲ್ಲ, ನೋಡ್ತಾ ಇಲ್ವಾ? ಒಂದು ದಿನ ದೇವರ ಸಮ್ಮುಖದಲ್ಲಿ ನಿಂತ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ದೇವರು ನಿನಗೋಸ್ಕರ ಏನ್ ಮಾಡಕ್ಕಾಗ್ತದೆ? ಈಗ ಆದರೂ ನಿಮ್ಮ ಮನಸ್ಸನ್ನು ದೇವರ ಮುಂದೆ ನೀರಂತೆ ಒಯ್ದುಕೊಳ್ಳಿ. ಎರಡನೇ ಕಾರ್ಯ ನಾವು ನೋಡಕ್ ಮುಂಚೆ ಇನ್ನೊಂದು ನಾನು ಹೇಳ್ತೀನಿ. ಆ ಲೂಕನ ಸುವಾರ್ತೆ 19:27 ಹೇಳ್ತಾರೆ, ನಾನು ದಾಹದಿಂದ ಇದ್ದೆ, ನೀವು ನನಗೆ ಕುಡಿಯುವುದಕ್ಕೆ ನೀರು ಕೊಟ್ಟಿಲ್ಲ. ಯೇಸು ಸ್ವಾಮಿ ಇನ್ನೊಬ್ಬ ಗುಂಪನ್ನು ನೋಡಿ ಹೇಳ್ತಾರೆ, ನಾನು ದಾಹದಿಂದ ಇದ್ದೆ, ನೀವು ನನಗೆ ಕುಡಿಯಕ್ಕೆ ನೀರು ಕೊಟ್ಟಿಲ್ಲ. ಅದೇ ಗುಂಪಲ್ಲಿ ದೇವರು ಹೇಳ್ತಿದ್ದಾರೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀರು ಕೊಟ್ರೆ, ಯಾವ ಚಿಕ್ಕವರಲ್ಲಿ? ನಿಮ್ಮ ಊರಲ್ಲಿ ಎಷ್ಟು ಚಿಕ್ಕ ಮಕ್ಕಳಿದ್ದಾರೆ? ಈ UPS ಕ್ಲಾಸ್ ಕರ್ಕೊಂಡ್ಬಂದು ದೇವರು ಹೇಳ್ತಾರೆ, ಈ ಚಿಕ್ಕವನಲ್ಲಿ ನನ್ನವನೆಂದು ಯಾರೆಲ್ಲ ಅವನಿಗೆ ಸಹಾಯ ಮಾಡ್ತಾನೋ ಅದು ನನಗೇ ಮಾಡಿದಾಗಿತ್ತು. ಹಲ್ಲೆಲೂಯಾ, ಆಮೆನ್. ಸಿಸ್ಟರ್, ಚಿಂತೆ ಮಾಡಬೇಡ್ರಿ, ನೀವೇನೆಲ್ಲ ಮಾಡಿದ್ಯೋ 1000 ಪಟ್ಟು ದೇವರು ಕೊಡ್ತಾರೆ. ಯಾವುದಕ್ಕೆ ನೀರು ಕೊಟ್ಟಿಲ್ಲ. ಅದಕ್ಕೊಬ್ಬರು ಬಂದು ಹೇಳ್ತಾರೆ, ಯಾಕೆ ಸ್ವಾಮಿ ಯಾವಾಗ ನಿಮಗೆ ದಾನ ಇತ್ತು? ನೀನು ನಿದ್ದೆ ಮಾಡ್ತಾ ಇದೆಯಲ್ಲ, ಪ್ರಾರ್ಥನೆ ಮಾಡದೆ ನಿದ್ದೆ ಮಾಡ್ತಾ ಇದೆಯಲ್ಲ, ಸಭೆಯಲ್ಲಿ ಕೂತ ಇದ್ದಾಗ ಕೆಲಸಕ್ಕೆ ಹೋಗಿದ್ದಲ್ಲ, ಲೀಡರ್ಶಿಪ್ ಮೀಟಿಂಗ್ ಬರ್ತಾ ಇಲ್ವಲ್ಲ, ಆವಾಗ ದಾನದಿಂದ ಇದ್ದೆ, ನೀನು ನನಗೆ ನೀರು ಕೊಟ್ಟಿಲ್ಲ, ನೀನು ನನ್ನನ್ನು ನೋಡಿಲ್ಲ. ಈ ಚಿಕ್ಕವನಲ್ಲಿ ಯಾರನ್ನ ನನ್ನವನಿಂದ ಸಹಾಯ ಮಾಡ್ತಾನೋ ಅದೇ ನನಗೆ ಮಾಡಿದಾಯ್ತು, ನನಗೆ ಮಾಡಿದಾಯ್ತು. ಆಮೆನ್, ಹಲ್ಲೆಲೂಯಾ. 25:40 ನೋಡಿದ್ರೆ ಮತ್ತೆ ಸುವಾರ್ತೆ ಹೇಳ್ತಾರೆ, ಅದಿರಲಿ. ಇನ್ನೊಂದು ದಾಹ, ದೇವರ ಕುರಿತು. ಒಂದು ದೇವರೊಂದಿಗೆ ಉಯ್ಯುವಂಥದ್ದು, ಎರಡನೇದು ಕ್ರಿಸ್ತನ ದಾಹ, ಮೂರನೇದು ಸೇವಕರ ದಾಹ. 2 Samuel 23:15. ಯಾಕೆ ಬೇಗ ಓದಿ, ಬೇಗ ಓದು. ದಾವೀದ ಹೇಳ್ತಾನೆ, ನನಗೆ ನೀರಡಿಕೆ ಆಗಿದೆ. ಯಾವ ನೀರು ಬೇಕು ನನಗೆ? ಬೆತ್ತಲೆಯಲ್ಲಿ ಇರುವಂತ ನೀರು ನನಗೆ ಬೇಕು. ಆ ನೀರನ್ನು ನಾನು ಕುಡಿಯಬೇಕು. ಸೇವಕ ಹೇಳ್ತಾನೆ, ರಾಜ ಹೇಳ್ತಾನೆ, ಮೂವರು ಏನ್ ಮಾಡ್ಬೇಕು ಗೊತ್ತಾ? ಆರಸಿ ಚಚ್ಚವರಾಗಿರೋ ಹೋಗಿ ಚೆನ್ನಾಗಿ ಬರ್ಕೊಂಡು ನಿದ್ದೆ ಮಾಡ್ತಾ ಇದ್ರು. ಆದ್ರೆ ಇವನು ತನ್ನ ಪ್ರಾಣವನ್ನು ಈ ರಾವಿಗೆ ಕೊಟ್ಟು ಎತ್ಕೊಂಡು ರಾಜನಿಗೆ ಕೊಟ್ಟು, ತಗೋ, ಇದು ಬೆತ್ತಲೆಯ ನೀರು. ಓದಿ. ಅದೇ ಸಮಯದಲ್ಲಿ ದಾವೀದನು ಲವಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದು ಕೊಡುವುದಾದರೆ ಎಷ್ಟೋ ಒಳ್ಳೆಯದು ಅಂತ. ಎಷ್ಟೋ ಒಳ್ಳೆಯದು. ಯಾರಾದ್ರೂ ಆತ್ಮ ಮಕ್ಕಳು ಕರ್ಕೊಂಡು ಬಂದ್ಬಿಟ್ರೆ ಎಷ್ಟೋ ಒಳ್ಳೆಯದು. ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬಂದ್ಬಿಟ್ರೆ ಎಷ್ಟೋ ಒಳ್ಳೆಯದು. ಯಾರಾದ್ರೂ UPS ಕ್ಲಾಸ್ಗೆ ಸಹಾಯ ಮಾಡಿದ್ರೆ ಎಷ್ಟೋ ಒಳ್ಳೆಯದು ಅಂತ ಸೇವಕರು ಬದುಕೊಳ್ತಾರೆ. ಇವರು ಮೂವರು ಏನ್ ಮಾಡಿದ್ರು ಗೊತ್ತಾ? ನಾವು ಮುಂದೆ ಓದುವುದಾದ್ರೆ ಅದೇ ಅಧ್ಯಾಯದಲ್ಲಿ 15-17ವರೆಗೂ ಓದುವುದಾದ್ರೆ, ಅವರು ತನ್ನ ಪ್ರಾಣವನ್ನು ಬೆತ್ಲೆಹೇಮಿಗೆ ಹೋಗಕ್ಕಾಗಲ್ಲ, ಅವ್ರನ್ನ ಕೊಂದು ಬಿಡ್ತಾರೆ. ಅಂತ ಸಮಯದಲ್ಲಿ ತನ್ನ ಪ್ರಾಣವನ್ನು ಸೇವಕರಿಗಾಗಿ ಗಾಳಿ ಕೊಟ್ಟು ಅವರು ನೀರು ಎತ್ಕೊಂಡು ದಾವೀದ ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ಕುಡಿದಿಲ್ಲ. ಆಮೇಲೆ ಇದು ನೀರಲ್ಲ, ಇದು ರಕ್ತ. ಇದೇನ್ರಿ? ಇದು ನೀರಲ್ಲ, ಇದೇನು ರಕ್ತ ಅಂತ ಭೂಮಿಗೆ ಉಳಿದು ಬಿಟ್ಟರು. ಇವತ್ತು ರಾಜನ ಆಸ್ತಿಯನ್ನು ನೆರವೇರಿಸಕ್ಕೆ ಯಾರಿದ್ದೀರಾ? ದೇವರ ಮೇಲೆ ಸುರಿಸಬೇಕಾ? ದೇವರು ನಿನ್ನ ದಾಹ ತೀರಿಸಬೇಕಾ? ದೇವರು ನಿನ್ನ ಮೂಲಕವಾಗಿ ಕಾರ್ಯ ಮಾಡಬೇಕಾ? ನಿನ್ನ ಮೂಲಕವಾಗಿ ಅನೇಕರಿಗೆ ಆಶೀರ್ವದಿಸಲ್ಪಡಬೇಕಾ? ನಿನ್ನ ಸಾಲ ಸಂಕಷ್ಟಗಳು ದೇವರು ತೀರಿಸಬೇಕಾ? ದೇವರಿಗೋಸ್ಕರ ಜೀವಿಸುವಂತ ಕಾರ್ಯ ನಿನಗೂ ಲೋಕದೊಳಗೆ ವ್ಯತ್ಯಾಸ ಇರಬೇಕು. ನಿನ್ನ ನೋಡಿದ್ರೆ ಕೆಲವರು ಭಯ ಆಗ್ಬೇಕು. ನಿನ್ನ ನೋಡಿ ಥೀ ಅಂತ ಹೇಳ್ಬೇಕು. ಪೌಲ ತೀಮೋತಿಗೆ ಹೇಳಿರ್ತಾನೆ, ಯಾರು ನಿನ್ನ ಏನ್ ಮಾಡೋದು? ಉದಾಸೀನ ಮಾಡಬಾರ್ದು. ನೀನು ಅನೇಕರಿಗೆ ಏನಾಗಿರು? ಮಾದರಿ ಆಗಿರು. ನಿನ್ನನ್ನು ಕೇವಲವಾಗಿ ಯಾರ ಮುಂದೆ ನಡೆದುಕೊಳ್ಬೇಡ. ನೀ ದೇವರ ಮಗು, ನೀ ಸಭೆಗೆ ಹೋಗುವಂತವಳು, ನೀ ಸಭೆಗೆ ಹೋಗುವಂತವನು, ನೀ ಕರೆಕ್ಟಾಗಿ ನಡೆದುಕೊ. ಆಮೇಲೆ ಕಣ್ಣುಚ್ಚನ, ಆಮೇಲೆ ದಾಹ ದೇವರು ಕೊಡ್ಲಿ. ಬೆಳಿಗ್ಗೆಂತ ಎಲ್ಲರ ಕಣ್ಣುಚ್ಚನ. ಈ 3 ಕಾರ್ಯ ದೇವರು ನಮ್ಮ ಹತ್ರ ಕೇಳ್ತಾರೆ. ರಾತ್ರಿ ಹೊತ್ತಲ್ಲಿ ನನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಹೃದಯದಲ್ಲಿ ಇರುವುದಲ್ಲ, ನೀರಂತೆ ಬಿಡು. ಇವತ್ತು ನಾವು ಅದೇ ಮಾಡ್ತಾ ಇದ್ದೀವಿ. ರಾತ್ರಿ ಬಂದು ಪ್ರಾರ್ಥನೆ ಮಾಡುವಂತ ದೇವರ ಜನರೇ ಸೋತು ಹೋಗ್ಬೇಡ್ರಿ. ದೇವರು ಮಾತಾಡಿದ್ದಾರೆ, ನಿನ್ನ ಹೃದಯವನ್ನು ನನ್ನ ಮುಂದೆ ನೀರಂತೆ ಹುಯ್ತಾ ಇದೆಯಾ? ನಿನ್ನ ಕಷ್ಟಗಳನ್ನ, ನಿನ್ನ ಹೃದಯದಲ್ಲಿರುವಂತ ಭಾರವನ್ನು
ನೀರಂತೆ ಉಯ್ತಾ ಇದೆಯಾ? ಎಲ್ಲ ಕರೆಕ್ಟ್ ಮೇಲೆ ದೇವರನ್ನು ಕೇಳೋಣ. ದಾಹ ಇರುವವರ ಮೇಲೆ ನಾನು ನೀರನ್ನು ಸುರಿಸುತ್ತೇನೆ. ದಾಹ ಇರುವವನ ಮೇಲೆ ನೀರನ್ನು ಸುರಿಸುತ್ತೇನೆ. ನಾನು ದಾಹ ಇರುವವನ ಮೇಲೆ ನೀರನ್ನು ಸುರಿಸುತ್ತೇನೆ. ಆಮೇಲೆ ಮಳೆಗೈದು ಭೂಮಿ ಮೊಳಕೆ, ಭೂಮಿ ಸೀರಿ ಅದರ ಒಳಗಡೆ ನೀತಿ ಫಲ ಬರಬೇಕು ಅಂತ ದೇವರು ಬಯಸುತ್ತಾನೆ. ನಾನು ಅದು ಮಾತ್ರ ಮಾಡುವುದಿಲ್ಲ, ನನ್ನಲ್ಲಿ ಬಂದ ಕೋಪಾಗ್ನಿ, ನನ್ನ ಕೋಪವನ್ನು ಸುರಿದು ಬಿಡಬೇಕು. ಆಗ ಪ್ರಾಣಿ, ಎಲ್ಲ ಜಾತಿ ಜನಾಂಗಗಳು, ಎಲ್ಲ ನನ್ನ ಮನುಷ್ಯರು ಕೂಡ ನಾಶವಾಗುತ್ತಾರೆ. ನನ್ನ ಪ್ರಾಣವನ್ನು ಯಾರು ತೆಗೆಯಕ್ಕಾಗಲ್ಲ, ನನ್ನಷ್ಟಿಗೆ ನಾನೇ ಕೊಡುತ್ತೇನೆ. ನೀನು ಕರ್ತನ ಮುಂದೆ ಉಯ್ದು ಬಿಡು, ಕರ್ತನ ಮುಂದೆ ಉಯ್ದು ಬಿಡು. ದೇವರು ಹೇಳ್ತಾರೆ, ದಾಗದಿಂದ ಇದೆಯಾ ಮಗನೇ, ದಾಗದಿಂದ ಇದೆಯಾ? ನನ್ನ ಕುರಿತು ನಿನಗೆ ದಾಗ ಇದೆಯಾ? ನನ್ನ ಕುರಿತು ದಾಗ ಇದೆಯಾ? ನೀನು ಸುರಿಸುವೆ. ನಿನಗೂ ಮಾತ್ರ ಅಲ್ಲ, ಎಲ್ಲರಿಗೂ 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 ಬೇಕಾದಷ್ಟು, ಎಲ್ಲರಿಗೂ ಬೇಕಾದಷ್ಟು. ಇವಾಗ ಮಾತ್ರ ಸುರಿಸುವ ದೇವರಲ್ಲ, ಮುಂದಿನ ಕಾಲಕ್ಕೆ ಬೇಕಾದದನ್ನು ಕೂಡ ದೇವರು ಸುರಿಸುತ್ತಾನೆ. ಕೊನೆಯದಾಗಿ ಹೇಳ್ತಾರೆ, ನಿನ್ನ ಹೃದಯಗಳು ದೇವರನ್ನು ರಾತ್ರಿ ಹೊತ್ತಲ್ಲಿ ರಾತ್ರಿ